ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾನು ತೆಗೆದುಕೊಂಡಿರುವಂತಹ ಸತ್ಯವೇದ ಭಾಗ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಮಗೆ ಹೇಳಲ್ಪಟ್ಟದ್ದಾಗಿದೆ. ಏನು ಹೇಳಲ್ಪಟ್ಟಿದೆ? ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನ ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ್ದಾನೆ. ಸುಮ್ಮನೆ ಹೋದರೆ ನಮಗೇನು ಅರ್ಥ ಆಗಲ್ಲ. ಸ್ವಲ್ಪ ನಿಲ್ಲಿಸಿ ಗಮನವಾಗಿ ನಿಮಗೆ ಓದುತ್ತೇನೆ. ನಿಮಗೇನು ಅನಿಸುತ್ತೆ ಗಮನಿಸಿ. ರೋಮಪುರದವರಿಗೆ 8:29ನೇ ವಾಕ್ಯ. ತನ್ನ ಮಗನಿಗೆ, ಅಂದರೆ ತಂದೆಯ ಮಗನು ಯೇಸು ಕ್ರಿಸ್ತನು, ಅನೇಕ ಸಹೋದರರಿದ್ದು ಅವರಲ್ಲಿ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ. ಅವರು ಎಲ್ಲ ಮನುಷ್ಯರಲ್ಲಿಯೂ ಹಿರಿಯರಾಗಿರುವವರು ಅವರೇ. ಅವರ ನಿಟ್ಟೆ ಇನ್ನು ಮುಂದೆ ಮನುಷ್ಯ ಸಮುದಾಯ, ಮನುಷ್ಯರಿಗೆ ಸಂಬಂಧಪಟ್ಟ ಕಾರ್ಯ, ಲೋಕ ಅವರ ನಾಯಕತ್ವದಲ್ಲಿಯೇ ಇನ್ನು ಮುಂದೆ ನಿಯಂತ್ರಿಸಲ್ಪಡುತ್ತದೆ. ದೇವರು ಉದ್ದೇಶಿಸಿದರು, ತಾನು ಯಾರನ್ನ ತನ್ನವರೆಂದು ಮೊದಲು ತಿಳ್ಕೊಂಡನು. ನಮ್ಮಲ್ಲಿ ಯಾರನ್ನ ದೇವರು ಮೊದಲು ಆರಿಸಿಕೊಂಡರೋ ಅವರನ್ನು ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದ್ದಾನೆ. ಹಾಗಾದರೆ ನಿಮ್ಮಲ್ಲಿ ತಂದೆಯಾದ ದೇವರು ಮಾಡಬೇಕೆಂದಿರುವ ಕಾರ್ಯವೇನೆಂದರೆ, ನಿಮಗೆ ತನ್ನ ಮಗನಾಗಿರುವ ಕ್ರಿಸ್ತನ ಸ್ವಾರೂಪ್ಯವನ್ನು ತರುವಂಥದ್ದೇ ಅದರ ಉದ್ದೇಶ. ಹಾಗಾದರೆ ಸ್ವಾರೂಪ್ಯ ಎಂಬುದಾಗಿ ಹೇಳಬೇಕಾದರೆ ಅವರ ಮೂಗಿನ ಹಾಗೆ, ಕಣ್ಣಿನ ಹಾಗೆ, ಮುಖದ ಹಾಗೆ ಆ ರೀತಿ ಅಲ್ಲ. ಅವರ ಸ್ವಾರೂಪ್ಯ, ಅವರ ಸ್ವಭಾವ, ಅವರ ಗುಣ ಇವುಗಳನ್ನು ನಮ್ಮಲ್ಲಿ ತರುವುದಕ್ಕೋಸ್ಕರವಾಗಿಯೇ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆರಂಭದಲ್ಲಿ ಮನುಷ್ಯನನ್ನು ನೋಡುವುದಾದರೆ ದೇವರ ಸ್ವಾರೂಪ್ಯವುಳ್ಳವನಾಗಿಯೇ ಉಂಟು ಮಾಡಲ್ಪಟ್ಟ. ಯಾಕೆ ಇವನಲ್ಲಿ ದೇವರು ತನ್ನ ಮಗನ ಸ್ವಾರೂಪ್ಯವನ್ನು ತರಬೇಕು? ಮುಂಚಿತವಾಗಿ ಮನುಷ್ಯನು ದೇವರ ಸ್ವಾರೂಪ್ಯದಲ್ಲಿಯೇ ಉಂಟು ಮಾಡಲ್ಪಟ್ಟ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 25, 26, 27ನೇ ವಾಕ್ಯ. ಈ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆ ದೊರೆತನ ಮಾಡಲಿ ಅಂದನು. ದೇವರು ಹೀಗೆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ನೋಡಿದ್ರ, ಅವರು ತನ್ನ ಸ್ವಾರೂಪ್ಯದಲ್ಲಿ ಮನುಷ್ಯನನ್ನ ಉಂಟು ಮಾಡಿದರು. ಅವನನ್ನು ದೇವರ ಸ್ವಾರೂಪ್ಯವಾಗಿ ಉಂಟು ಮಾಡಿದರು. ಹಾಗಾದರೆ ದೇವರ ಸ್ವಾರೂಪ್ಯವೇನೋ ಆ ರೀತಿಯಲ್ಲಿಯೇ ಮನುಷ್ಯನನ್ನು ಅವರು ಉಂಟು ಮಾಡಿದರು. ಕೆಲವರನ್ನ ನೋಡಿ ತಂದೆಯ ಸ್ವಾರೂಪ್ಯ ಮಗನಿಗೆ ಹಂಗೆ ಇರುತ್ತೆ. ಅಲ್ಲಿ ತಂದೆಯನ್ನು ನೋಡಿದ್ರೆ, ಮಗನನ್ನು ನೋಡಿದ್ರೆ ಇವರ ಮಕ್ಕಳು ಎಂಬುದಾಗಿ ಹೇಳದೇ ಅರ್ಥವಾಗುತ್ತೆ ನಮಗೆ. ಹಾಗಾದರೆ ಆ ಸ್ವಾರೂಪ್ಯವನ್ನು ತರುವಂಥದ್ದು ಇವರನ್ನು ಉಂಟು ಮಾಡುವಾಗಲೇ ಪರ್ಪಸ್ಫುಲ್ಲಾಗಿ ತಮ್ಮ ಸ್ವಾರೂಪ್ಯದ ಪ್ರಕಾರ ಉಂಟು ಮಾಡಿದರು. ಇದರಲ್ಲೇ ಏನು ತಪ್ಪಾಗಿ ತಗೊಬಾರ್ದು ಅಂದರೆ, ನಮ್ಮ ಹೊರ ತೋರಿಕೆ ಇದೆ ನೋಡಿ, ನಮ್ಮ ಕಣ್ಣು, ಕಿವಿ, ಮೂಗು ನಮ್ಮನ್ನು ನೋಡಿದ್ರೆ ದೇವರು ಈ ರೀತಿ ಇದ್ದಾರಾ, ಆ ರೀತಿ ಅನಿಸುತ್ತೆ ಕಣ್ರಿ. ಆ ರೀತಿಯಾಗಿ ಹೇಳುವುದಾದರೆ ಈ ಸ್ವಾರೂಪ್ಯದ ಬಗ್ಗೆಯಲ್ಲಿ ಹೇಳಲ್ಪಟ್ಟಿಲ್ಲ. ನಮ್ಮ ದೇಹದಲ್ಲಿರುವಂತಹ ಬಹಿರಂಗವಾಗಿರುವ ಸ್ವಾರೂಪ್ಯವಲ್ಲ. ಅವರು ಹೇಳುವುದು ನಮ್ಮ ಆತ್ಮದ ಸ್ವರೂಪ. ಯಾಕೆ ಅದನ್ನು ಹೇಳ್ತೀನಿ ಅಂತ ನೋಡಿದ್ರೆ, ನಮ್ಮ ಸ್ವಾರೂಪ್ಯದ ಪ್ರಕಾರವಾಗಿ ದೇವರು ಉಂಟು ಮಾಡೋಣ ಎಂಬುದಾಗಿ ದೇವರು ಹೇಳಿದಾಗ ದೇವರಿಗೆ ಮನುಷ್ಯನ ಹಾಗೆ ಮಾಂಸಿಕವಾದ ಶಾರೀರಿಕ ಶರೀರ ಇಲ್ಲ. ದೇವರು ಆತ್ಮವಾಗಿಯೇ ಇದ್ದರು. ಹಾಗೆ ತಾನೇ ವಾಕ್ಯ ಇರುವಂಥದ್ದು. ಯೇಸು ಕ್ರಿಸ್ತನೇ ಮೊಟ್ಟ ಮೊದಲ ಬಾರಿಗೆ ಪರಲೋಕದಲ್ಲಿರುವವರಲ್ಲಿ ಮನುಷ್ಯನ ಹಾಗೆ ಒಂದು ಶಾರೀರಿಕ ದೇಹವನ್ನು ಹೊಂದಿಕೊಂಡವರು. ಉಳಿದ ಹಾಗೆ ತಂದೆಯಾಗಿರ್ಬೋದು, ದೇವರಾತ್ಮನಿಗಿರಬಹುದು, ಮನುಷ್ಯನ ಹಾಗೆ ಒಂದು ಮಾಂಸದ ಶರೀರ ಇದ್ದಿದ್ದಿಲ್ಲ. ಅವರು ಉಂಟು ಮಾಡಿದಾಗ ಅವರಿಗೆ ಮಾಂಸ ಶರೀರ ಇರಲಿಲ್ಲ. ಆ ದೇಹ ಇತ್ತ ಅವರಿಗೆ ಇಲ್ಲ. ಅವರು ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ಮಾಂಸದಲ್ಲಿ ಅಲ್ಲ, ಆತ್ಮದಲ್ಲಿ, ತಮ್ಮ ಆತ್ಮದಲ್ಲಿ ಯಾವ ಸ್ವಾರೂಪ್ಯ ಇದೆಯೋ ಆ ಒಂದು ಸ್ವಾರೂಪ್ಯದಲ್ಲಿ ಮನುಷ್ಯನಿಗೆ ಕೊಟ್ಟರು. ಹಾಗಾದರೆ ದೇವರ ಆತ್ಮದಲ್ಲಿ ಯಾವ ಸ್ವರೂಪವಿದೆಯೋ ಆ ರೀತಿಯಾಗಿ ದೇವರು ಅಳತೆ ಇಲ್ಲದವರು, ದೊಡ್ಡವರು, ಅಳೆಯಲು ಸಾಧ್ಯವಾಗದವರು, ಅದರ ಮಿನಿಯೇಚರ್ ಸ್ವಾರೂಪ್ಯ ಅಂದರೆ ಹಂಗೆ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಆ ರೀತಿಯಾಗಿ ಒಂದು ಚಿಕ್ಕ ಸೈಜಲ್ಲಿ ಮನುಷ್ಯರನ್ನು ಉಂಟು ಮಾಡಿದರು. ಅವರ ಆತ್ಮದಲ್ಲಿ ಯಾವ ಯಾವ ಸ್ವಾರೂಪ್ಯವಿತ್ತೋ
ಅದೆಲ್ಲ ಮನುಷ್ಯನ ಒಳಗೆ ಮನುಷ್ಯನಿಗೆ ತಕ್ಕ ಮಟ್ಟದಲ್ಲಿ ಕೊಡಲ್ಪಟ್ಟಿತ್ತು. ಆಗ ಈ ಸ್ವಾರೂಪ್ಯವನ್ನು ಮನುಷ್ಯನು ಕಳಕೊಂಡನು. ಈ ಸ್ವಾರೂಪ್ಯವನ್ನು ಮನುಷ್ಯನು ಕಳಕೊಂಡನು. ಈ ಒಂದು ಸ್ವಾರೂಪ್ಯವನ್ನು ಅವನು ಕಳಕೊಂಡದ್ದಕ್ಕೆ, ಆತ್ಮದ ಸ್ವಾರೂಪ್ಯವನ್ನು ಕಳಕೊಂಡದ್ದಕ್ಕೆ ಪಾಪ ಕಾರಣವಾಗಿ ಎಣಿಸಲ್ಪಟ್ಟಿತು. ಹಾಗಾದರೆ ಸ್ವಾರೂಪ್ಯ ಎನ್ನುವುದು ಮನುಷ್ಯನಲ್ಲಿ ಇರುವಂತಹ ಆತ್ಮದ ಸ್ವರೂಪ. ಆತ್ಮ ಎನ್ನುವಂಥದ್ದೇ ಮನುಷ್ಯನ ಒಳಗೆ ಗುಣಗಳನ್ನ ರೂಪಿಸಿಕೊಡುವಂಥದ್ದು. ಒಬ್ಬ ಮನುಷ್ಯ ನೋಡೋದಾದರೆ ಸಿಟ್ಟಾಗಿರ್ತಾನೆ, ಕೆಲವರನ್ನ ನೋಡೋದಾದರೆ ಯಾವಾಗ ನೋಡಿದ್ರು ನಗ್ತಾ ಇರ್ತಾರೆ, ಕೆಲವರನ್ನ ನೋಡೋದಾದರೆ ಯಾವಾಗ ಬೇಕಾದರೂ ಬಹಳ ಮೂಡಿಯಾಗಿರ್ತಾರೆ. ಸತ್ಯವೇದ ಹೇಳುತ್ತದೆ, ಒಬ್ಬ ಮನುಷ್ಯನ ಹೃದಯದ ಒಳಗೆ ಮರೆಯಾಗಿರುವಂತಹ ಆತ್ಮವೇ ಆ ಗುಣ. ಹಾಗಾದರೆ ನನ್ನೊಳಗೆ ನನ್ನ ಗುಣವನ್ನು ಉಂಟು ಮಾಡುವುದು ಅದುವೇ ನನ್ನ ಆತ್ಮದ ಸ್ವಭಾವ. 1 ಪೇತ್ರನ ಪುಸ್ತಕ 3ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ಅಳಿಯದೇ ಇರುವಂತಹ ಅಲಂಕಾರವಾಗಿರುವ ಶಾಂತವೂ ತಾಳ್ಮೆಯೂ ಇರುವಂತಹ ಆತ್ಮವಾಗಿರುವ ಹೃದಯದಲ್ಲಿ ಮರೆಯಾಗಿರುವಂಥ ಗುಣ. ನೋಡಿದ್ರ? ಹಾಗಾದರೆ ಒಬ್ಬ ಮನುಷ್ಯನ ಹೃದಯದ ಒಳಗೆ ಅವನ ರಿಯಲ್ ಆಗಿ ಮರೆಯಾಗಿರುವ ಗುಣ ಇದೆ ನೋಡಿ, ಅದುವೇ ಅವನ ಸ್ಪಿರಿಟ್. ಹಾಗಾದರೆ ಈ ಸ್ಪಿರಿಟ್ನಲ್ಲಿ ದೇವರು ತನ್ನ ಸ್ವಾರೂಪ್ಯವನ್ನು ಇಟ್ಟಿದ್ರು. ಹಾಗಾದರೆ ಅವರು ಚಿಂತಿಸುವಾಗೆ ಚಿಂತಿಸಬೇಕು, ಅವರು ಎಂಥವರಾಗಿದ್ದಾರೋ ಆ ರೀತಿಯಾಗಿರಬೇಕು ಎಂಬುದಾಗಿ ಒಂದು ಸ್ವಾರೂಪ್ಯವನ್ನು ದೇವರು ಉಂಟು ಮಾಡಿದರು. ಇವನನ್ನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರು ಎಂಬುದಾಗಿ ಶರೀರ ಪ್ರಕಾರವಾಗಿ ಅಲ್ಲ ಎನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಅದು ದೇವರ ಸ್ವಭಾವಕ್ಕನುಸಾರವಾಗಿ, ಆ ಗುಣಕ್ಕೆ ಅನುಸಾರವಾಗಿ ಇರುವ ಸ್ವರೂಪ. ಯಾವ ಸ್ವಾರೂಪ್ಯ ನಮಗೆ ಗೊತ್ತು, ಬಹಳ ಗೊತ್ತು. ದೇವರು ಪ್ರೀತಿ ಸ್ವರೂಪನೋ, ಅದು ದೇವರ ಆತ್ಮದಲ್ಲಿರುವಂಥ ಒಂದು ಸ್ವಭಾವ. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ, 16ನೇ ಅಧ್ಯಾಯದ 27ನೇ ವಾಕ್ಯ, ದೇವರು ಪ್ರೀತಿ ಸ್ವರೂಪನೋ. ಅನಂತರ ನಮಗೆ ಗೊತ್ತಿರುವುದು ದೇವರು ಪರಿಶುದ್ಧವಾಗಿರುವಂಥದ್ದು. 1 ಪೇತ್ರ 1:16, ದೇವರು ಸತ್ಯ ಉಳ್ಳವರಾಗಿದ್ದಾರೆ. ಧರ್ಮೋಪದೇಶಕಾಂಡ 32:4, ದೇವರು ನೀತಿ ಉಳ್ಳವರಾಗಿದ್ದಾರೆ. ಯೋಹಾನ 17:25, ದೇವರ ಗುಣಾತಿಶಯಗಳು, ದೇವರ ಆತ್ಮದ ಸ್ವರೂಪದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾನೆ ಇರ್ಬೋದು. ಇದನ್ನೇ ದೇವರು ಮನುಷ್ಯನಲ್ಲಿ ಇಟ್ಟರು. ಅದನ್ನಿಟ್ಟು ಒಂದು ಶರೀರವನ್ನು ಉಂಟು ಮಾಡಿ ಈ ಆತ್ಮವನ್ನು ಆ ದೇಹದ ಒಳಗೆ ದೇವರಿಟ್ಟರು. ಆದಿ ಮನುಷ್ಯನು ಪಾಪವನ್ನು ಮಾಡಿದಾಗ ತನ್ನ ಸ್ವಾರೂಪ್ಯವನ್ನು ಕಳ್ಕೊಂಡ. ದೇವರವನಿಗೆ ಕೊಟ್ಟಂಥ ಸ್ವಾರೂಪ್ಯ ಇವಾಗ ಮಾರ್ಪಟ್ಟಿದೆ. ಕೆಲವರನ್ನು ನೋಡಿ ಸ್ವಾರೂಪ್ಯ ಮಾರ್ಪಡುತ್ತೆ, ಕೆಲವರಿಗೆ ವಯಸ್ಸಿನ ಕಾರಣವಾಗಿ ಸ್ವರೂಪ ಬದಲಾಗುತ್ತೆ, ವ್ಯಾಧಿಯ ನಿಮಿತ್ತವಾಗಿ ಸ್ವರೂಪ ಬದಲಾಗುತ್ತೆ. ಕೆಲವೊಂದು ಕಠಿಣ ವ್ಯಾಧಿಯಿಂದ ವ್ಯಕ್ತಿನೇ ಗುರುತು ಕಾಣಕ್ಕಾಗ್ತಿಲ್ವಲ್ಲ, ಮುಖ, ಎಲುಬುಗಳು, ಈ ಕಣ್ಣು ಮಾತ್ರ ಕಾಣಿಸ್ತದೆ, ಸ್ವಲ್ಪ ಉಳಿದಿದ್ದೆಲ್ಲವೂ ಮಾರ್ಪಟ್ಟಿದ್ದಿಲ್ಲ ಅಂತ ಹೇಳ್ತೀವಲ್ಲ. ವಯಸ್ಸಾದರೆ ಸ್ವಾರೂಪ್ಯ ಬದಲಾಗುತ್ತೆ. ಮಕ್ಕಳಾಗಿರುವಾಗ ಒಂದು ಸ್ವಾರೂಪ್ಯವಿದೆ, ಯೌವನಸ್ಥರಾಗಿರುವಾಗ ಒಂದು ಸ್ವಾರೂಪ್ಯವಿದೆ. ವಯಸ್ಸಾದ ಕಾಲದ ರೀತಿಯಲ್ಲ ಇನ್ನು ಕೆಲವರಿಗೆ ವಿಪತ್ತು, ಇಂತಹ ಅಸಂದರ್ಭವಾಗಿರುವ ಕಾರ್ಯಗಳು ನಡೆದರೆ ಸ್ವಾರೂಪ್ಯ ಮಾರ್ಪಡುವುದಕ್ಕೆ ಸಾಧ್ಯತೆಗಳು ಉಂಟು. ಮನುಷ್ಯನ ಒಳಗಾಗಿರುವ ಅಂತರ್ಯ ಮನುಷ್ಯನ ಸ್ವಾರೂಪ್ಯ ಯಾವಾಗ ಮಾರ್ಪಡ್ತು ಅಂತ ಕೇಳೋದಾದರೆ, ಮನುಷ್ಯನು ಪಾಪವನ್ನ ಮಾಡಿದಾಗ ಅವನು ಒಂದು ನೂತನ ಸ್ವಾರೂಪ್ಯವನ್ನು ಹೊಂದಿದ್ದ. ಮನುಷ್ಯನು ಏನು ಪಾಪ ಮಾಡಿದ್ದ, ಮನುಷ್ಯನ ಪಾಪವೇನು ಎಂಬುದಾಗಿ ಯಾರ ಬಳಿ ಕೇಳಿದ್ರೂ ಅವರು ಮೇಲ್ನೋಟವಾಗಿ ಏನು ಹೇಳ್ತಾರೆ ಅಂತ ಕೇಳೋದಾದರೆ, ಅವಿಧೇಯತೆ. ದೇವರ ವೃಕ್ಷದ ಫಲವನ್ನ ತಿನ್ನಬಾರದು ಅಂತ ಹೇಳಿದ್ರು, ಅವನು ತಿಂದ, ಅದುವೇ ಪಾಪ. ಹಾಗಾದರೆ ಅವಿಧೇಯತೆಯೇ ಪಾಪ. ಸತ್ಯವೇದ ಹಲವು ಕಡೆ ಹೇಳುತ್ತದೆ, ಅದು ನಿಜವೇ. ಆದರೆ ಅದು ಮಾತ್ರ ಪಾಪವಲ್ಲ, ಅವನು ತಿಂದ ಆ ಫಲ ಇದೆಯಲ್ಲ, ಇದರಲ್ಲಿ ಮತ್ತೊಂದು ಪಾಪವು ಅಡಕವಾಗಿದೆ. ಏನು ಪಾಪ ಅಡಕವಾಗಿದೆ ಎಂದರೆ, ಅವನನ್ನು ತಿನ್ನಬಾರದೆಂಬುದಾಗಿ ದೇವರು ಹೇಳಿದಂಥ ಆ ಫಲವನ್ನು ತಿಂದದ್ದು ಮಾತ್ರವಲ್ಲ, ಆ ಫಲ ಎಂಥ ಸ್ವಭಾವ ಉಳ್ಳುದೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಬಳಿಯಲ್ಲಿ ಯಾವ ಕೆಟ್ಟದ್ದು ಇಲ್ಲ. ಅವನು ತಿಂದಂತಹ ಫಲ ಇದೆ ನೋಡಿ, ಅದು ಒಳ್ಳೆಯದರ ಕೆಟ್ಟದರ ಅರಿವನ್ನು ಕೊಡುವ ಫಲ. ಆ ಫಲದ ಗುಣವೇನೆಂದರೆ, ಒಳ್ಳೆಯದು ಕೆಟ್ಟದ್ದನ್ನು ಅರಿಯುವತಕ್ಕ ಒಂದು ಫಲ. ಈಗ ಮನುಷ್ಯನು ಉಂಟು ಮಾಡಲ್ಪಟ್ಟ ಸಮಯವನ್ನು ಗಮನಿಸಿ ನೋಡಿ, ಅವನ ಸುತ್ತಲೂ ಎಲ್ಲೂ ಕೆಡುಕು ಎನ್ನುವುದಿಲ್ಲ. ದೇವರ ಬಳಿಯಲ್ಲಿ ಯಾವ ಕೆಡುಕು ಇಲ್ಲ. ದೇವರಿಂದ ಅವನಿಗೆ ಒಂದು ಐಕ್ಯತೆ ಉಂಟಾಗಿ ಅವರ ಬಳಿ ಯಾವ ಕೆಡುಕು ತಪ್ಪು ಇಲ್ಲ. ನಮಗೆ ಗೊತ್ತು, ಯಾಕೋಬ 1ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತದೆ, ಒಳ್ಳೆಯದಾಗಿರುವ ಎಲ್ಲ ಕಾರ್ಯವು, ಪೂರ್ಣವಾಗಿರುವ ಎಲ್ಲ ವರವು ಪರಲೋಕದಿಂದ ಉಂಟಾಗಿ ಜ್ಯೋತಿಗಳ ತಂದೆಯ ಬಳಿಯಿಂದ ಇಳಿದು ಬರುತ್ತದೆ. ಅವರ ಬಳಿಯಲ್ಲಿ ಯಾವ ಒಂದು ಮಾರ್ಪಟ್ಟಂತಹ ಯಾವ ಬೇರ್ಪಟ್ಟದ ನೆರಳು ಇಲ್ಲ. ಹಾಗಾದರೆ ಅವರ ಬಳಿ ಪಾಪವಿಲ್ಲ. ಯೇಸು
ಅವರ ಬಳಿ ಹೇಳ್ಬೇಕಾದ್ರೆ ನನ್ನ ಬಳಿ ಪಾಪ ಇದೆ ಎಂಬುದಾಗಿ ಯಾರದನ್ನು ತಪ್ಪುರಿಸಲು ಸಾಧ್ಯ ಅಂತ ಕೇಳಿದ್ರು. ಅವರ ಬಳಿ ಪಾಪ ಇಲ್ಲ. ಅವರ ಬಳಿಯಲ್ಲಿ ಪಾಪ ಇಲ್ಲ, ಕೆಡುಕಿಲ್ಲ. ಎರಡನೇದಾಗಿ ಅವರು ಮನುಷ್ಯರ ಸುತ್ತಲೂ ಉಂಟು ಮಾಡಿಟ್ಟಿರುವಂಥ ಯಾತ್ರಲ್ಲಿಯೂ ಪಾಪವಿಲ್ಲ. ನೀವು ಚೆನ್ನಾಗಿ ನೋಡೋದಾದರೆ ಕರ್ತನು ಎಲ್ಲವನ್ನ ಉಂಟು ಮಾಡಿ ಅದನ್ನು ನೋಡಿದರು, ಎಲ್ಲವೂ ಒಳ್ಳೆಯದು ಎಂಬುದಾಗಿ ನೋಡಿದರು. ಆದಿಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ಆಗ ದೇವರು ತಾವು ಉಂಟು ಮಾಡಿರುವ ಎಲ್ಲವನ್ನ ನೋಡಿದರು, ಅದು ಎಲ್ಲವೂ ಒಳ್ಳೆಯದಾಗಿತ್ತು. ಸಾಯಂಕಾಲವು ಮತ್ತೆ ಮುಂಜಾನೆಯಾಗಿ 6ನೇ ದಿನವಾಯಿತು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದರೆ ಮನುಷ್ಯನನ್ನ ದೇವರು ಇಟ್ಟಿರುವಂತಹ ಸ್ಥಳದಲ್ಲಿಯೂ ಕೆಡುಕಿಲ್ಲ, ದೇವರ ಬಳಿಯಲ್ಲಿಯೂ ಕೆಡುಕಿಲ್ಲ, ಅವರ ಬಳಿ ಮಾತಾಡುವಂತಹ ತರಣ ಉಂಟು ಮಾಡಿದ ದೇವರ ಬಳಿಯಲ್ಲಿಯೂ ಕೆಡುಕಿಲ್ಲ. ಎಲ್ಲವೂ ಒಳ್ಳೆಯದೇ. ದೇವರು ಒಳ್ಳೆಯವರು, ದೇವರು ಮನುಷ್ಯರಿಗೆ ಕೊಟ್ಟಂತಹ ಭೂಮಿ ಒಳ್ಳೆಯದು. ಈಗ ಇವನು ಯಾಕೆ ಕೆಟ್ಟದನ್ನು ಅರ್ಥ ಮಾಡ್ಕೋಬೇಕು? ಒಂದು ಪ್ರಶ್ನೆ ಬರೆದು ಬರ್ತಾ, ಯಾಕೆ ಕೆಟ್ಟದನ್ನು ಅರ್ಥ ಮಾಡ್ಕೋಬೇಕು? ನನ್ನ ಬಳಿ ನೀನು ಮಾತಾಡ್ತೀನಿ, ನನ್ನ ಬಳಿ ಕೆಡುಕಿಲ್ಲ, ನಿನ್ನ ಸುತ್ತಲಿರುವಂತಹ ಪ್ರಪಂಚದಲ್ಲಿ ಕೆಟ್ಟದನ್ನು ಉಂಟು ಮಾಡಿಲ್ಲ, ಎಲ್ಲೂ ಕೆಟ್ಟದಿಲ್ಲ, ಎಲ್ಲವೂ ಒಳ್ಳೆಯದು ಎಂಬುದಾಗಿ ದೇವರ ದೃಷ್ಟಿಗೆ ಒಳ್ಳೆಯದು ಅಂದರೆ ಒಳ್ಳೆಯದಲ್ವಾ? ಎಷ್ಟು ಒಳ್ಳೆಯದಾಗಿರುತ್ತೆ ನೋಡಿ. ತಾನು ಉಂಟು ಮಾಡಿರುವ ಎಲ್ಲವನ್ನ ನೋಡಿದ್ರು ಏನಾದರೂ ಇದೆಯಾ? ಏನೂ ಇಲ್ಲ, ಎಲ್ಲವೂ ಒಳ್ಳೆಯದು. ಒಳ್ಳೆಯ ಒಂದು ಭೂಮಿಯನ್ನು ಕೊಟ್ಟು ನಾನೇ ನೋಡಿ ಸರ್ಟಿಫೈ ಮಾಡಿ ಒಳ್ಳೆಯದೆಂಬುದಾಗಿ ನೋಡಿರುವ ಸ್ಥಳದಲ್ಲಿಟ್ಟಿದ್ದೇನೆ. ನಿನಗೆ ಐಕ್ಯ ಪಡುವಂತಹ ದೇವರು ನನ್ನ ಬಳಿಯಲ್ಲಿಯೂ ಕೆಡುಕಿಲ್ಲ. ಮತ್ತು ಯಾವ ಕೆಟ್ಟದನ್ನು ಅರಿಯಲು ಇಷ್ಟಪಡ್ತಿದೆಯಾ? ನೀನು ಒಳ್ಳೆಯದನ್ನು ಅರ್ಥ ಮಾಡ್ಕೋಬೇಕು. ಈ ಒಳಿತು ಅಂದರೆ ಏನು? ಈ ಒಳ್ಳೆಯದನ್ನು ಇನ್ನೂ ಯಾವ ರೀತಿ ಉಪಯೋಗ ಮಾಡೋದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಯಾಕೆ ಕೆಟ್ಟದನ್ನು ತಿಳಿಯಲು ಇಷ್ಟಪಡ್ತಾ ಇದೆಯಾ? ಅದುವೇ ಅವನು ಮಾಡಿದಂಥ ಮೊದಲ ತಪ್ಪು. ಹಾಗಾದರೆ ನಾವು ಹೇಳ್ತೀವಿ, ಹಣ್ಣನ್ನು ಕಿತ್ತು ತಿಂದ ಅಂತ ಹೇಳ್ತೀವಿ. ಹಣ್ಣನ್ನು ತಿಂದದಲ್ಲ, ಆ ಹಣ್ಣನ್ನು ಅವನು ಯಾತಕ್ಕೋಸ್ಕರವಾಗಿ ಬಯಸಿದವೆಂದರೆ ಒಳಿತನ್ನು ಮಾತ್ರವಲ್ಲ, ಕೆಟ್ಟದನ್ನು ತಿಳಿಯಬೇಕು ಅಂತ ಭಾವಿಸಿದ. ಕೆಟ್ಟದ್ದು ಯಾರ ಬಳಿ ಇದೆ ಅಂತ ಹೇಳಿದರೆ ಆ ಶತ್ರುವಿನ ಬಳಿಯಲ್ಲಿ, ಸರ್ಪದ ಬಳಿಯಲ್ಲಿಯೇ ಇದೆ. ಈಗ ಇದನ್ನು ನಾನು ತಿಳಿದುಕೊಳ್ಳಬೇಕು ಎಂಬುದಾಗಿ ಅವನು ಬಯಸಿದ್ದೇ ಪಾಪದ ಆಳವಾಗಿರುವಂತಹ ಕಾರ್ಯ. ಇವತ್ತು ನಮ್ಮ ಸುತ್ತ ನೋಡುವುದಾದರೆ ಒಳ್ಳೆಯದಿದೆ, ಕೆಟ್ಟದ್ದು ಇದೆ. ಈಗ ನಾವು ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿದೇ ಇರಬೇಕು. ಆದರೆ ಆದಾಮನಿಗೆ ಆ ನೆಸೆಸಿಟಿ ಇರಲಿಲ್ಲ. ಅವನು ಒಳ್ಳೆಯದು ಕೆಟ್ಟದ್ದನ್ನು ತಿಳಿದು ಈ ಭೂಮಿಯಲ್ಲಿ ಬಾಳಬೇಕು ಅಂತ ಯಾವ ಅವಶ್ಯಕತೆ ಇರಲಿಲ್ಲ. ಆದರೆ ಇವತ್ತು ನಿಮಗೂ ನನಗೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾವು ಒಳ್ಳೆಯದನ್ನು ಕೆಟ್ಟದ್ದನ್ನು ಅರಿತೇ ಬಾಳಬೇಕು. ಆದಾಮನಿಗೆ ನಿರ್ಬಂಧವಿತ್ತ ಇರಲಿಲ್ಲ. ಹಾಗಾದರೆ ಯಾಕೆ ಅದನ್ನು ಅವನು ಆಸೆ ಪಟ್ಟ? ಕೆಟ್ಟದ್ದನ್ನು ತಿಳಿಯಬೇಕು ಅಂತ ಬಯಸಿದ ನೋಡಿ, ಅದುವೇ ಪಾಪ. ಅದಕ್ಕೆ ಅವನು ಕ್ರಿಯೆ ಮಾಡಿದ ನೋಡಿ, ಅದಕ್ಕೆ ಕಾರಣವಾಗಿರುವಂತಹ ವೃಕ್ಷದ ಫಲವನ್ನು ತಿಂದ ನೋಡಿ, ಅದುವೇ ಕಾರಣ. ಅದು ಕರ್ತನು ತಿನ್ನಬಾರದು ಎಂಬುದಾಗಿ ಹೇಳಿದ್ರು ಕೂಡ ತಿನ್ನಲ್ಲ, ಅದು ಅವಿಧೇಯತೆ. ಹಾಗಾದರೆ ಕೆಟ್ಟದ್ದನ್ನು ತಿಳಿಯಬೇಕೆನ್ನುವ ಆಸೆ, ಕೆಟ್ಟದ್ದನ್ನು ತಿಳಿಯಬೇಕಾಗಿರುವಂತಹ ಪ್ರಯತ್ನ, ಕೆಟ್ಟದರ ಕುರಿತಾಗಿರುವಂತಹ ದೇವರ ಕಟ್ಟಳೆಯನ್ನು ಮೀರಿದ್ದು, ಈ ಮೂರೂ ಕೂಡ ಅವನ ಪಾಪ. ಈ ಕಾರ್ಯವನ್ನು ಮಾಡಿ ಕೆಟ್ಟದ್ದು ಸೈತಾನನ ಬಳಿಯಲ್ಲಿಯೇ ಇದೆ. ಈಗ ಈ ಹಣ್ಣನ್ನು ತಿಂದರೆ ಅವನು ದೇವರು ಉಂಟು ಮಾಡಿದಂಥ ಒಳ್ಳೆಯದನ್ನು ಮಾತ್ರವಲ್ಲ, ಸೈತಾನನ ಒಳಗಿರುವಂತಹ ಕೆಟ್ಟದರ ಕುರಿತಾಗಿಯೂ ಅರಿಯುವಂಥ ಅರಿವನ್ನು ಪಡೆಯುತ್ತಾನೆ. ಅವನಲ್ಲಿ ಒಳಗೆ ನೋಡೋದಾದರೆ ಸೈತಾನನಲ್ಲಿ ಕೆಟ್ಟದ್ದಿದೆ, ಇದನ್ನು ಹೇಗಾದರೂ ಅವನು ಎಕ್ಸ್ಪೋಸ್ ಮಾಡಬೇಕು, ಮನುಷ್ಯನ ಒಳಗೆ ಸಲ್ಲಿಸಬೇಕು. ಆದರೆ ಮನುಷ್ಯನಿಗೆ ಕೆಟ್ಟದ್ದನ್ನು ಅರಿಯಲು ಸಾಧ್ಯವಿಲ್ಲ. ಯಾಕೆಂದರೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಅರಿಯುವಂಥ ಕಣ್ಗಳು ತೆರೆಯಲ್ಪಟ್ಟಿಲ್ಲ. ಸೈತಾನ ನೋಡ್ತಾನೆ, ನನ್ನ ಬಳಿ ಇಷ್ಟೊಂದು ಕೆಟ್ಟದಿದೆಯಲ್ಲ, ಇದನ್ನು ಹೇಗಾದರೂ ಮನುಷ್ಯನಲ್ಲಿ ಸಲ್ಲಿಸಬೇಕಂದ್ರೆ ಇವನಿಗೆ ಮೊದಲು ಕೆಟ್ಟದ್ದನ್ನು ಅರಿಯುವಂಥ ಅರಿವು ಬರಬೇಕು. ಆದ್ದರಿಂದಲೇ ವೃಕ್ಷದ ಫಲವನ್ನು ತಿನ್ನುವ ಹಾಗೆ ಅವರನ್ನು ಬಲವಂತ ಮಾಡ್ದ. ಅದನ್ನು ತಿಂದರೆ ನೀನು ನನ್ನನ್ನು ಅರ್ಥ ಮಾಡ್ಕೋತೀಯಾ? ನನ್ನ ಬಳಿ ಏನೆಲ್ಲ ಇದೆ ಅಂತ ಗೊತ್ತಾಗುತ್ತೆ. ನನ್ನ ಆತ್ಮದಲ್ಲಿರುವಂತಹ ಗುಣಗಳು, ಸ್ವಭಾವಗಳು, ತದ್ವಿರುದ್ಧವಾಗಿರುವ ಕಾರ್ಯಗಳು, ಪಾಪ, ಇಚ್ಛೆ, ಅಶುದ್ಧ, ಇವೆಲ್ಲ ನೀನು ಅರ್ಥ ಮಾಡ್ಕೊತೀಯಾ ಅಂದನು. ಆದಾಮನಿಗೆ ಅದು ಅರ್ಥ ಮಾಡಿಕೊಳ್ಬೇಕಾದ ಅಗತ್ಯತೆ ಇಲ್ಲ. ಅವನ ಸಂಪರ್ಕ ದೇವರು ಉಂಟು ಮಾಡಿದಂತಹ ಲೋಕದೊಂದಿಗೂ ತನ್ನ ಉಂಟು ಮಾಡಿದಂತಹ ದೇವರೊಂದಿಗೆ ಇತ್ತು. ಅದನ್ನು ದಾಟಿ ಅವನು ಬಯಸಿದ ನೋಡಿ, ಆ ವೃಕ್ಷದ ಫಲವನ್ನು ತಿಂದಾಗ ಅವನ ಸ್ವಭಾವದಲ್ಲಿ ಕೆಟ್ಟದ್ದರ ಬೆರಕೆ ಉಂಟಾಯಿತು. ತಿಂದಿದ ಕೂಡಲೇ ಏನಾಯಿತು ಅಂದರೆ ಅವನ ಆತ್ಮದಲ್ಲಿ ದೇವರ ಸ್ವಭಾವ ಮಾತ್ರ ಒಳಗಿಡಲ್ಪಟ್ಟಿತ್ತು. ಅವರ ಸ್ವರೂಪದಲ್ಲಿಯೇ ಉಂಟು ಮಾಡಲ್ಪಟ್ಟ. ಈಗ ಸೈತಾನನು ಕೊಟ್ಟಂತಹ ಆ ಕೆಟ್ಟದ್ದನ್ನು ಅರಿತ ಕೂಡಲೇ ಇವನ ಹೃದಯದ ಒಳಗೆ ಕೆಟ್ಟದ ಬೆರಕೆ ಉಂಟಾಯಿತು. ಈಗ ನೀವು ನೋಡುವುದಾದರೆ ಮನುಷ್ಯನು ಒಂದು ಹೊಸ ಸ್ವಾರೂಪ್ಯವನ್ನು ಹೊಂದಿದ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಆದರೆ ಇವಾಗ ನೋಡುವುದಾದರೆ
ಪಾಪ ಮಾಡಿದ ನಂತರ ಮನುಷ್ಯನು ಒಂದು ಹೊಸ ಸ್ವಾರೂಪ್ಯವನ್ನು ಒಳಗೊಂಡ. ಏನಂತ ನೋಡೋದಾದರೆ, ಮನುಷ್ಯನಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಇದು ದೇವರ ಬಳಿಯಲ್ಲಿ ಒಳ್ಳೆಯದು ಮಾತ್ರವಿರುತ್ತೆ, ಸೈತಾನನ ಬಳಿಯಲ್ಲಿ ಬರೀ ಕೆಟ್ಟದ್ದು ಮಾತ್ರವಿರುತ್ತದೆ. ಇವೆರಡೂ ಸೇರಿ ಒಂದು ಹೊಸ ಸೃಷ್ಟಿಯಾಗಿ ಪಾಪದಿಂದ ಮಾರ್ಪಟ್ಟು ಇವನು ಬೇರೆ ಸ್ವರೂಪವಾಗಿ ಮಾರ್ಪಟ್ಟ. ಯಾವ ಸ್ವರೂಪಿಯ ಎಂಬುದಾಗಿ ನೋಡೋದಾದರೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಕರ್ತನು ಅಂಥ ಸ್ವರೂಪ ಇರುವಂಥ ವ್ಯಕ್ತಿಗಳನ್ನು ಉಂಟು ಮಾಡಲಿಲ್ಲ. ಸೈತಾನ ಪರಿಪೂರ್ಣವಾಗಿ ನೆಗೆಟಿವ್, ಕರ್ತನ ಅಂದರೆ ಪರಿಪೂರ್ಣವಾಗಿ ಪಾಸಿಟಿವ್. ಇವನ ನೋಡೋದಾದರೆ ಎರಡು ಇರುವ ಹಾಗೆ ಒಂದು ನೂತನ ಸ್ವಾರೂಪ್ಯವನ್ನು ಪಡಕೊಂಡ. ಇದು ಹೇಗೆ? ಇವನು ಮಾತ್ರವಲ್ಲ, ಇವನ ಆಳ್ವಿಕೆಗೆ ಸಂಬಂಧಪಟ್ಟ ಎಲ್ಲವುಗಳಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಬೆರೆತದ್ದಾಗಿದೆ. ಭೂಮಿಯಲ್ಲಿ ಅವನ ಕೆಳಗಿರುವಂತಹ ಮೃಗರಾಶಿಗಳಾಗಿದ್ದರೂ ಸರಿ, ಮೀನುಗಳಾಗಿರಬಹುದು, ಪಕ್ಷಿಗಳಾಗಿರಬಹುದು, ಇವನು ಮಾಡಿದ ಪಾಪದ ಅಡಿಯಲ್ಲಿ ಎಲ್ಲವುಗಳಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಎರಡೂ ಬೆರೆತಿತ್ತು. ಈಗ ಲೋಕವೇ ಒಂದು ವ್ಯತ್ಯಾಸವಾದ ಸ್ವಾರೂಪ್ಯವನ್ನು ಹೊಂದಿದೆ. ಪರಲೋಕದಲ್ಲಿ ಯಾರ ಬಳಿ ಆದರೂ ಕೆಟ್ಟದಿದೆ ಅಂತ ಕೇಳಿದ್ರೆ ಇಲ್ಲ, ದೇವರ ಬಳಿ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಅವರ ಬಳಿ ಪರಿಪೂರ್ಣವಾಗಿ ಒಳ್ಳೆಯದು ಮಾತ್ರ ಇದೆ. ಆದರೆ ಸೈತಾನನ ಬಳಿಯಲ್ಲಿ ಏನಾದರೂ ಒಳ್ಳೆಯದು ಅಂದರೆ ಏನೂ ಇಲ್ಲ. ಪರಿಪೂರ್ಣವಾಗಿ ಅವನು ಕಳ್ಳ, ಕೊಲೆಪಾತಕ, ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಬರ್ತಾನೆ, ಅವನಿಗೆ ಬೇರೆ ಉದ್ದೇಶ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದರೆ ಮನುಷ್ಯನನ್ನು ಮಾತ್ರ ಗಮನಿಸಿ ನೋಡುವುದಾದರೆ ಒಮ್ಮೆ ಒಳ್ಳೆಯವನಾಗಿರ್ತಾನೆ, ಮತ್ತೊಂದು ಕಡೆಯಲ್ಲಿ ಕೆಟ್ಟವನಾಗಿಯೂ ಇರ್ತಾನೆ. ಈ ರೀತಿಯಾಗಿ ಒಂದು ಕ್ರಿಯೇಚರನ್ನು ಅಥವಾ ಒಂದು ಕ್ರಿಯೇಷನನ್ನು ನೀವೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾತರಿಂದ ಇದು ಬಂತು ಅಂತ ಹೇಳಿದರೆ ಪಾಪದಿಂದ ಉಂಟಾಯಿತು. ಒಳ್ಳೆಯದು ಕೆಟ್ಟದ್ದು ಮನುಷ್ಯರ ಒಳಗೆ ಎಲ್ಲರಲ್ಲಿಯೂ ಬೆರೆತದ್ದಾಗಿದೆ. ಪೌಲ ಇದನ್ನೇ ಕಂಡುಹಿಡಿದು ಹೇಳುತ್ತಾರೆ ನೋಡಿ. ರೋಮಪುರದವರಿಗೆ 7ನೇ ಅಧ್ಯಾಯ 19ರಿಂದ 24ವರೆಗಿರುವಂಥ ವಾಕ್ಯ. ಪೂರ್ಣ ಒಳ್ಳೆಯದಿರುವಂಥ ಮನುಷ್ಯನೂ ಪೂರ್ಣ ಕೆಟ್ಟದಿರುವ ಮನುಷ್ಯನೂ ಇಲ್ಲ. ಮನುಷ್ಯರಲ್ಲಿ ಎರಡೂ ಕೂಡ ಬೆರೆತದ್ದಾಗಿದೆ. ಪರ್ಸೆಂಟೇಜ್ ಬೇಕಾದ್ರೆ ಮಾರ್ಪಡ್ಬೋದು. ಒಬ್ಬನಲ್ಲಿ 75ರಷ್ಟು ಒಳ್ಳೆಯದು, 25ರಷ್ಟು ಕೆಟ್ಟದಿರ್ಬೋದು. ಕೆಲವರಲ್ಲಿ 75ರಷ್ಟು ಕೆಟ್ಟದಿರುತ್ತದೆ, ಕಠಿಣವಾದವನಾಗಿರ್ತಾನೆ. ಒಂದು 25ರಷ್ಟು ನೋಡೋದಾದರೆ ಒಳ್ಳೆಯವನಾಗಿರ್ತಾನೆ. ಹಲವರನ್ನು ಕೊಂದು ಕೊಲೆ ಮಾಡಿ ಬಹಳ ಕೆಟ್ಟದನ್ನು, ಹಲವು ಕಾರ್ಯವನ್ನು ಮಾಡಿದವನು ಕುಟುಂಬದಲ್ಲಿ ಒಳ್ಳೆಯವನಾಗಿರ್ತಾನೆ. ಕೆಲವರು ಹಾಗಾದ್ರೆ ನೀವು ನೋಡೋದಾದರೆ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಮನುಷ್ಯರು ಎಲ್ಲಿ ವ್ಯತ್ಯಾಸವಾಗ್ತಾರೆ ಅಂತ ಹೇಳಿದ್ರೆ ಪರ್ಸೆಂಟೇಜಲ್ಲಿ ವ್ಯತ್ಯಾಸ ಪಡ್ತಾರೆ. ಅದರಲ್ಲಿ ಏನು ಪರ್ಸೆಂಟೇಜ್ ಅದರಲ್ಲಿ ವ್ಯತ್ಯಾಸವಾಗ್ತಾರೆ. ಆದರೆ ಎರಡು ಬೆರೆತಿರುವ, ಕರ್ತನ ಸೃಷ್ಟಿ ಮಾಡದಿರುವ ಒಂದು ನೂತನ ಸೃಷ್ಟಿಯಾಗಿ ಮಾರ್ಪಟ್ಟಾಗಿ ಬೇರೆ ಸ್ವಾರೂಪ್ಯವನ್ನು ಹೊಂದಿಕೊಂಡ. ರೋಮಪುರದವರು ಏನು ಹೇಳ್ತಾರೆ ನೋಡೋಣ. 7ನೇ ಅಧ್ಯಾಯ 19ರಿಂದ 24ನೇ ವಾಕ್ಯ. ಇವರೇ ಹೊಸ ಕಾರ್ಯವನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಒಳ್ಳೇದು ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ, ಆದರೆ ನಾನೇ ಕೆಲವೊಮ್ಮೆ ಕೆಟ್ಟದನ್ನೇ ಮಾಡಿಬಿಡ್ತಾ ಇದ್ದೀನಿ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ಇವಾಗ ನೋಡ್ತಾ ಇದ್ದಾರೆ, ದೇವರಲ್ಲಿ ಬಂದಿದ್ದೇನೆ, ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ಸೇವೆ ಮಾಡ್ತೀನಿ, ಆದರೆ ನನ್ನ ಒಳಗೆ ಒಂದು ಕೆಟ್ಟದ್ದನ್ನು ಮಾಡಬೇಕೆನ್ನುವಂತಹ ಒಂದು ಕಾರ್ಯ ಒಳಗೆ ಬಚ್ಚಿಟ್ಟುಕೊಂಡಿದೆ. ಅದುವೇ ಆಶ್ಚರ್ಯವಾಗಿದೆ. ನನ್ನ ಒಳಗೆ ಒಂದು ಕೆಟ್ಟದ್ದು, ಕೆಲವೊಮ್ಮೆ ಬಹಳ ಒಳ್ಳೆಯವನಾಗಿದ್ದೀನಿ, ಕೆಲವೊಮ್ಮೆ ಕೆಟ್ಟದ್ದನ್ನು ಮಾಡಬೇಕು ಎನ್ನುವಂತಹ ಒಂದು ಹೊಸ ಕಾರ್ಯ ಒಳಗೆ ಕಾಣ್ತಾ ಇದ್ದೀನಿ. ಅಂತರಾತ್ಮದ ಒಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುವವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ನಾನು ದೇವರು ಹೇಳಿದ ನಿಯಮಕ್ಕನುಸಾರವಾಗಿ ಬಾಳಕ್ಕೆ ನೋಡ್ತಾ ಇದ್ದೀನಿ, ಆದರೆ ತದ್ವಿರುದ್ಧವಾಗಿ ಕ್ರಿಯೆ ಮಾಡುವ ಬೇರೆ ಒಂದು ಸ್ವಭಾವ, ಬೇರೆ ಒಂದು ಗುಣ, ಒಂದು ಕೆಡುಕು ನನ್ನೊಳಗೆ ಇರುವುದನ್ನು ನೋಡ್ತಾ ಇದ್ದೀನಿ. ಹಾಗಾದರೆ ಅವ್ರು ಹೇಳ್ತಾರೆ ನೋಡಿ, ಅದು ನನ್ನ ಅವಯವಗಳಲ್ಲಿ ಉಂಟಾಗಿರುವ ಪಾಪದ ನಿಯಮಕ್ಕೆ ನನ್ನನ್ನು ಸೆರೆ ಹಿಡಿಯುತ್ತದೆ. ನನ್ನ ಶರೀರದಲ್ಲಿರುವಂತಹ ಆ ಪಾಪದ ನಿಯಮ ಒಳಗಿದೆ, ನನ್ನ ಸ್ವಾರೂಪದಲ್ಲಿ ವ್ಯತ್ಯಾಸವಿದೆ. ಅದು ನನ್ನನ್ನು ಆಗಾಗ ಪಾಪದಲ್ಲಿ ಸೆರೆ ಹಿಡಿಯುತ್ತದೆ. ನಿರ್ಬಂಧವಾಗಿರುವ ಮನುಷ್ಯನು ನಾನು. ನಿರ್ಬಂಧ, ಬೇರೆ ದಾರಿನೇ ಇಲ್ಲದಿರುವ, ಏನೂ ಮಾಡೋಕ್ಕಾಗದಿರುವಂಥ ಒಬ್ಬ ಮನುಷ್ಯನು ನಾನು. ಈ ಮರಣ ಶರೀರದಿಂದ ಯಾರು ನನ್ನನ್ನು ಬಿಡಿಸಲು ಸಾಧ್ಯ ಅಂತ ಹೇಳ್ತಾರೆ. ಹಾಗಾದರೆ ಎಲ್ಲ ಮನುಷ್ಯನ ಒಳಗೂ
ಆದಾಮನು ಪಾಪ ಮಾಡಿದಾಗ ಆದಾಮನೊಂದಿಗೆ ಮುಗಿಲಿಲ್ಲ, ಅವನ ಆಳ್ವಿಕೆಗೆ ಸಂಬಂಧಪಟ್ಟ ಎಲ್ಲದರಲ್ಲಿಯೂ ಅವನ ಸಂತತಿಯಲ್ಲಿಯೂ ನಡೆದಂತಹ ಒಂದು ದೊಡ್ಡ ಬದಲಾವಣೆ ಏನೆಂದರೆ ಸ್ವಾರೂಪ್ಯ ಬದಲಾಯಿತು. ಅದುವೇ ಮುಖ್ಯ. ಕರ್ತನು ಕೊಟ್ಟಂಥ ಸ್ವಾರೂಪ್ಯದಲ್ಲಿ ಇವಾಗಿಲ್ಲ. ಇವರು ಬೇರೆ ಸ್ವಾರೂಪ್ಯದಲ್ಲಿ ಮಾರ್ಪಟ್ಟಿದ್ದಾರೆ. ಸೈತಾನನ ಸ್ವಾರೂಪ್ಯದಲ್ಲಿಯೂ ಪರಿಪೂರ್ಣವಾಗಿಲ್ಲ. ಅವರು ಬೇರೆ ಒಂದು ಸ್ವಾರೂಪ್ಯದಲ್ಲಿ ಮಾರ್ಪಟ್ಟಿದ್ದಾರೆ. ಸೈತಾನನು ಅವನ ಸ್ವಾರೂಪ್ಯವನ್ನು ಒಳಗೆ ತಂದು ಬೆರಕೆ ಮಾಡಿದ್ದಾನೆ. ದೇವರ ಸ್ವಾರೂಪ್ಯ ಮನುಷ್ಯನ ಒಳಗಿದೆ. ಇವೆರಡು ಬೆರೆತಿರುವ ಒಂದು ನೂತನ ಸ್ವಾರೂಪ್ಯದಲ್ಲಿ ಇವನು ಬೇರೆ ಥರ ಮಾರ್ಪಟ್ಟ. ಒಂದು ಪರಿಶುದ್ಧವಾಗಿರಬೇಕು, ಒಂದು ಪಾಪವಾಗಿರಬೇಕಿಲ್ಲ. ಅಂದರೆ ಪೌಲನೇ ಹೇಳ್ತಾನೆ, ಪರಿಶುದ್ಧವಾಗಿ ಇರಲು ಬಯಸುತ್ತೇನೆ, ಆದರೆ ಆಗಾಗ ಸೆರೆ ಹಿಡಿಯಲ್ಪಡ್ತಾ ಇದ್ದೀನಿ. ನನ್ನಲ್ಲಿ ಬೇರೆ ಒಂದು ನಿಯಮ ಇರುವುದನ್ನು ಕಾಣ್ತಾ ಇದ್ದೀನಿ. ನಾನು ನಿರ್ಬಂಧವಾಗಿರುವ ಮನುಷ್ಯನಾಗಿ ನೋಡ್ತಾ ಇದ್ದೀನಿ. ಹಾಗಾದರೆ ನಾನು ಯಾವಾಗ ಯಾವ ಸ್ವಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟನೋ ಆ ಸ್ವಾರೂಪ್ಯವನ್ನು ಹೊಂದಕ್ಕಾಗ್ತಾ ಇಲ್ಲ. ಅದು ಯಾರು ನನ್ನನ್ನು ಕಾಪಾಡುತ್ತಾರೆ ಎಂಬುದಾಗಿ ಕೇಳ್ತಾರೆ. ಇದುವೇ ಸತ್ಯವೇದ. ಮೊದಲು ಓದುವುದವಲ್ಲ, ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅದು ಹೇಳುತ್ತದೆ, ಮಗನಾಗಿರುವ ಕ್ರಿಸ್ತನು ತಮ್ಮ ಸ್ವಾರೂಪ್ಯವನ್ನ, ಅವರ ಸ್ವಾರೂಪ್ಯವನ್ನ ನಾವು ಹೊಂದಿಕೊಳ್ಳಬೇಕು ಎಂಬುದಾಗಿ ಒಂದು ದೊಡ್ಡ ಯೋಜನೆಯನ್ನೇ ಇಟ್ಟಿದ್ದಾರೆ. ಸೈತಾನ ಏನು ಮಾಡ್ತಾನೆ ಅಂದರೆ ಇವನನ್ನು ಹಣ್ಣು ತಿನ್ನುವಂತೆ ಮಾಡಿದ. ಹಾಗಾದರೆ ಸೈತನ ಗುಣಾತಿಶಯಗಳು ಆದಾಮನೊಳಗೂ ಅವನ ಸಂತತಿಯ ಒಳಗೂ ಅವನ ಆಳ್ವಿಕೆಗೆ ಸಂಬಂಧಪಟ್ಟ ಎಲ್ಲವುಗಳ ಮೇಲೆಯೂ ಒಳ್ಳೆಯದು ಕೆಟ್ಟದ್ದು ಬಂದಿತ್ತು. ಸೈತಾನನು ಮುಂದುವರೆದು ಏನು ಮಾಡ್ತಾನೆ ಅಂತ ನೋಡೋದಾದರೆ ಪರಿಪೂರ್ಣವಾಗಿ ತನ್ನ ಸ್ವಾರೂಪ್ಯನ ಒಳಗೆ ತರಬೇಕು. ಅದಕ್ಕೆ ಹೋರಾಡ್ತಾನೆ. ತಂದಿದ್ದೇವೆ, ಆದರೆ ಇನ್ನೂ ಅವನನ್ನು ಮೇಲು 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 ಪಾಪ ಮಾಡುವಂತೆ ಮಾಡಿಸಿ ಅವನಲ್ಲಿರುವ ಒಳ್ಳೆಯ ಕಾರ್ಯವನ್ನು ಪರಿಪೂರ್ಣವಾಗಿ ನಾಶ ಮಾಡಿ ನಾವು ಹೇಗೆ 100% ಕೆಟ್ಟದಾಗಿದ್ದೇವೋ ಮನುಷ್ಯನನ್ನು ಆ ರೀತಿಯಾಗಿ ಪರಿಪೂರ್ಣ ಕೆಟ್ಟದ್ದಾಗಿ ಮಾರ್ಪಡಿಸಬೇಕು ಅಂತ ಹೋರಾಡ್ತಾ ಇದ್ದಾನೆ. ಅದಕ್ಕೆ ಪಾಪದ ಕಾರ್ಯಗಳು, ಇಚ್ಛೆಗಳು ಇವೆಲ್ಲವುಗಳನ್ನು ಪ್ರೇರೇಪಿಸಿ ನಮ್ಮನ್ನು ನಾಶ ಮಾಡುವುದಕ್ಕೆ ಒಂದು ಕಡೆ ಹೋರಾಡ್ತಾ ಇದ್ದಾನೆ. ನಾಶ ಮಾಡುವುದಕ್ಕಲ್ಲ, ಪರಿಪೂರ್ಣ ಸ್ವಾರೂಪ್ಯ ಬಂದು ಬಿಡಬೇಕು. ಅವನಿಗೆ ನಮ್ಮನ್ನು ನೋಡುವುದಾದರೆ ಬೇರೆ ಥರ ಕಾಣಿಸ್ತೀವಿ. ಏನಪ್ಪ, ಕೆಲವೊಮ್ಮೆ ನಮ್ಮ ಸ್ವರೂಪದಲ್ಲಿದ್ದಾನೆ, ಕೆಲವೊಮ್ಮೆ ದೇವ್ರ ಥರ ಮಾತಾಡ್ತಾನೆ, ಎರಡರ ನಡುವೆ ಗೊಂದಲವಾಗಿರೋ ಸ್ವರೂಪವಾಗಿದ್ದಾನಲ್ಲ. ಇವನೊಂದಿಗೆ ಹೋರಾಡಿ ಹೇಗಾದರೂ ನಮ್ಮ ಸ್ವಾರೂಪ್ಯವನ್ನು 100% ಅವನಲ್ಲಿ ತಂದವನನ್ನು ಸೈತಾನ ಮಾಡಿಬಿಡಬೇಕು. ದೇವರು ಮನುಷ್ಯ ಪಾಪ ಮಾಡಿದ, ಅವನ ಒಳಗೆ ಕೆಟ್ಟ ಸ್ವಾರೂಪ್ಯ ಒಳಗೆ ಬಂದಿದೆ. ಈಗ ಇದನ್ನು ನಾವು ಹೋರಾಡಿ ಆ ಕೆಟ್ಟದ ಸ್ವರೂಪವನ್ನು ಸ್ವಲ್ಪ ಸ್ವಲ್ಪ ಹೊರಗುವಂತೆ ಮಾಡಿ ಮಗನ ಸ್ವಾರೂಪ್ಯವನ್ನು, ಅವನು ಕಳಕೊಂಡ ದೇವರ ಸ್ವರೂಪವನ್ನು ಮತ್ತೆ ತರುವಂತೆ ಮಾಡಬೇಕು. ಅದಕ್ಕೆ ದೇವರಾತ್ಮನು, ದೇವರ ವಾಕ್ಯ, ಸತ್ಯ, ಸೇವಕರುಗಳು, ವರಗಳು ಎಲ್ಲವೂ ದೇವರು ಕೊಟ್ಟು ಮಗನ ಸ್ವಾರೂಪ್ಯವನ್ನು, ಆದಿ ಮನುಷ್ಯನನ್ನ ದೇವರು ಉಂಟು ಮಾಡಿದ ಸ್ವರೂಪ, ಆದಾಮನನ್ನ ದೇವರು ಯಾವ ರೀತಿ ಉಂಟು ಮಾಡೋರು ಅಂತ ಕೇಳಿದ್ರೆ ಅವನ ಸ್ವರೂಪವನ್ನು ನೀವು ನೋಡಬೇಕು ಅಂದರೆ ಯೇಸು ಕ್ರಿಸ್ತನಲ್ಲಿ ಕಾಣಬಹುದು. ಆ ರೀತಿಯೇ ಆದಿ ಮನುಷ್ಯನನ್ನ ದೇವರು ಉಂಟು ಮಾಡಿದರು. ಈಗ ನಾವು ಆ ಆದಿ ಸ್ವರೂಪದಲ್ಲಿ ತರುವುದಕ್ಕೆ ಅದು ಒಂದೇ ದಿನ ನಡೆಯುವಂಥ ಕಾರ್ಯವಲ್ಲ. ಸ್ವಾರೂಪ್ಯ ಬೆರೆತಿದೆ. ಹಾಗಾದರೆ ದೇವರ DNA ಇದೆ, ಸೈತಾನನ DNA ಕೂಡ ಇದೆ, ಹೋರಾಡುತ್ತೆರಡು. ಇವನು ಹೇಗಾದರೂ ನಮ್ಮನ್ನು ಪೂರ್ಣ ಕತ್ತಲಾಗಿ ಮಾರ್ಪಡಿಸಕ್ಕೆ ನೋಡ್ತಾನೆ. ದೇವರು ಪೂರ್ಣ ಕತ್ತಲನ್ನು ಓಡಿಸಿ ನಮ್ಮನ್ನು ಬೆಳಕಾಗಿ ನಾವು ಕಳಕೊಂಡಂತಹ ಸ್ವಾರೂಪ್ಯವನ್ನು ಮತ್ತೆ ತರುವುದಕ್ಕೆ ಹೋರಾಡುತ್ತಾರೆ. ಅದಕ್ಕೆ ದೇವರಾತ್ಮನ ಅಭಿಷೇಕ, ಅದಕ್ಕೆ ಪರಿಶುದ್ಧವಾಗಿರುವ ಕ್ರಿಯೆಗಳು, ಅದಕ್ಕೆ ದೇವರು ಬರೆದಿರುವ ಸತ್ಯವೇದ, ಅದಕ್ಕೆ ದೇವರು ಕೊಟ್ಟಿರುವಂತಹ ಸತ್ಯತೆ, ಅದರಲ್ಲಿಯೇ ಸ್ವಲ್ಪ ಸ್ವಲ್ಪವಾಗಿ ನಮ್ಮೊಳಗೆ ಓದಂತಹ ಸೈತಾನನ ವಿಷಯವನ್ನು ಹೊರಗಾಕಿ ನಾವು ದೇವರ ಸ್ವರೂಪವನ್ನು ಹೊಂದಬೇಕು. ಅದುವೇ ಅವರ ಉದ್ದೇಶ ಎಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ಇವತ್ತು ಮನುಷ್ಯನ ಸ್ವಾರೂಪ್ಯ ಈ ರೀತಿಯಾಗಿಯೇ ಇದೆ. ಒಳ್ಳೆಯದು ಕೆಟ್ಟದ್ದು ಬೆರೆತಿರುವಂಥ ಸ್ವಾರೂಪ್ಯ. ಮನುಷ್ಯನು ತಾನು ಉಂಟು ಮಾಡಲ್ಪಟ್ಟಂಥ ಸ್ವಾರೂಪ್ಯವನ್ನು ಕಳಕೊಂಡ ಅದನ್ನು ಮತ್ತೆ ಹೊಂದುವಂತೆ ಮಾಡುವುದೇ ದೇವರ ರಕ್ಷಣೆಯ ಯೋಜನೆ. ಹಾಗಾಗಿ ನಾವು ಹೇಳ್ತೀವಿ, ರಕ್ಷಣೆ ಎನ್ನುವುದು ಏನೋ ಒಂದು ದಿನದಲ್ಲಿ ಯೇಸುವೆ ನೀವೇ ನಿಜವಾಗಿರುವ ದೇವರೆಂಬುದಾಗಿ ಸ್ವೀಕರಿಸುವುದರಿಗೆ ನಾವು ಮುಗಿದೋಗಲ್ಲ. ನಿಜವಾದ ದೇವರನ್ನು ಸ್ವೀಕರಿಸಿಕೊಂಡ ಕೂಡ ನಿಮ್ಮ ಸ್ವರೂಪ್ಯ ಮಾರ್ಪಡುವುದೂ ಇಲ್ಲ. ಪೌಲನನ್ನು ನೋಡಿ ಅಷ್ಟು ಸೇವೆಯನ್ನು ಮಾಡಿ ದಿಢೀರಂತ ಹೇಳ್ತಾರೆ, ಅಯ್ಯೋ ನನಗೆ ಬೇರೆ ಒಂದು ನಿಯಮ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಬರ್ತೀರಾ, ಒಂದು ದಿನ ನಿಲ್ತೀರಾ, ಪ್ರಾರ್ಥನೆಯನ್ನು ಮಾಡ್ತೀರಾ, ದೇವರೇ ನಿಮ್ಮನ್ನು ನಾನು ಪರಿಪೂರ್ಣವಾಗಿ ಸ್ವೀಕರಿಸಿಕೊಳ್ಳುತ್ತೇನೆ, ಅಲ್ಲಿಗೆ ಮುಗ್ದೋಯ್ತಾ? ಇಲ್ಲ. ಸ್ವಲ್ಪ ಸ್ವಲ್ಪವಾಗಿ ಕಳೆದಿರುವ ಸ್ವಾರೂಪ್ಯವನ್ನು ಹೊಂದುವವರೆಗೂ ನೀವು ಹೋರಾಡಬೇಕಾಗಿರುವುದು ಅಗತ್ಯವಾಗಿದೆ. ಕಳೆದಿರುವ ಸ್ವಾರೂಪ್ಯವನ್ನು ಆಗಲೇ ರಕ್ಷಣೆ ಪರಿಪೂರ್ಣವಾಗುತ್ತದೆ. ನಾವು ಹೋಗಿ ದೇವರ ಬಳಿ ಅರಿಕೆ ಮಾಡಿ ಅವರನ್ನು ನಿಜವಾಗಿರುವ ದೇವರಾಗಿ ಸ್ವೀಕರಿಸಿದರೆ ರಕ್ಷಣೆ ಆರಂಭ ಆಗುತ್ತೆ. ರಕ್ಷಣೆ ಯಾವಾಗ ಪರಿಪೂರ್ಣವಾಗುತ್ತೆ?
ನೀವು ಕಳಕೊಂಡಂಥ ಸ್ವಾರೂಪ್ಯವನ್ನ ಮತ್ತೆ ತರಬೇಕು. ದೇವರು ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಹೋರಾಡುತ್ತಾರೆ. ಅದನ್ನು ಹೊಂದಲು ಬಿಡಬಾರದೆಂಬುದಾಗಿ ಸೈತಾನ ಒಂದು ಕಡೆ ಹೋರಾಡ್ತಾನೆ. ನೀವು ಯಾರೊಂದಿಗೆ ಸಪೋರ್ಟ್ ಮಾಡ್ತೀರೋ ಅದು ನಡೆಯುತ್ತದೆ. ಹಾಗಾದರೆ ದೇವರು ಹೋರಾಡುವಂಥ ಒಳ್ಳೆಯ ಹೋರಾಟದಲ್ಲಿ ನೀವು ನಿಮ್ಮ ಹೃದಯವನ್ನು, ನಿಮ್ಮ ಭಾವನೆಗಳನ್ನು, ನಿಮ್ಮ ಶರೀರವನ್ನು ಜೋಡಿಸಿಕೊಂಡರೆ ನಿಮಗೆ ದೇವರ ಸ್ವಾರೂಪ್ಯ ಮತ್ತೆ ಸಿಗುತ್ತದೆ. ನಾವು ಯಾವುದನ್ನು ಆಧರಿಸುತ್ತೇವೆ? ಸೈತಾನ ಒಂದು ಕಡೆ ಹೋರಾಡ್ತಾನಲ್ಲ, ನನ್ನ ಸ್ವಾರೂಪ್ಯವನ್ನು ಪರಿಪೂರ್ಣವಾಗಿ ಅವನಲ್ಲಿ ತರಬೇಕು. ಸೈತಾನನ ಆತ್ಮ ಹೆಂಗಿರುತ್ತೋ ಅವನ ಆತ್ಮವನ್ನು ಮಾರ್ಪಡಿಸಬೇಕು. ಅವನು ಹೋರಾಡುವಾಗ ನೀವು ಅವನನ್ನು ಆಧರಿಸಿದರೆ ಅವನ ಸ್ವಾರೂಪ್ಯ ನಮಗೆ ಸಿಗುತ್ತದೆ. ಈಗ ಮನುಷ್ಯನಿಗೆ ಏನು ಕೆಲಸ ಅಂದರೆ, ಯಾರನ್ನು ಆಧರಿಸುತ್ತೇವೆ? ದೇವರ ಕ್ರಿಯೆಗಳನ್ನು, ಸೈತಾನನ ಕ್ರಿಯೆಗಳನ್ನು. ನಿಮ್ಮಲ್ಲಿ ಇಬ್ಬರ ಕ್ರಿಯೆಗಳು ನಡೆಯುತ್ತದೆ. ಅದು ಆ ಸ್ವಾರೂಪ್ಯವನ್ನು ರೂಪಿಸುವಂಥ ಕ್ರಿಯೆ ನಡೆಯುತ್ತದೆ. ದೇವರು ನೀವು ಕಳಕೊಂಡಂತಹ ದೇವರ ಸ್ವರೂಪವನ್ನು ಮತ್ತೆ ನೀವು ಹೊಂದಿಕೊಳ್ಳಬೇಕು ಎನ್ನುವುದಕ್ಕೋಸ್ಕರವಾಗಿಯೇ ನಿಮ್ಮಲ್ಲಿ ಬಲವಾಗಿ ಹೋರಾಡುತ್ತಾ ಇದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ? ಕೆಲವೊಮ್ಮೆ ದೇವರಿಗೆ ಸಹಕಾರವನ್ನು ಕೊಡ್ತೀವಿ, ಹಲವು ಬಾರಿ ಸೈತಾನನಿಗೆ ಸಹಕಾರವನ್ನು ಕೊಡ್ತೀವಿ. ಹಾಗಾದ್ರೆ ಅವನೇನ್ ಮಾಡ್ತಾರೆ? ನಮ್ಮನ್ನು ಉಪಯೋಗಿಸಿ ತನ್ನ ಸ್ವಾರೂಪ್ಯವನ್ನ ನಮ್ಮಲ್ಲಿ ಹರಡಿಸುವಂತೆ ಮಾಡ್ತಾನೆ. ಹರಡಿಸಿ ಪೂರ್ಣವಾಗಿ ತನ್ನ ಈರುಳನ್ನ, ತಮ್ಮ ಗುಣವನ್ನ ನಮ್ಮ ಆತ್ಮದಲ್ಲಿ ಸಲ್ಲಿಸುವುದು ಸೈತಾನನ ತಂತ್ರ. ಅವನು ಕಳಕೊಂಡಂತಹ ಸ್ವರೂಪವನ್ನು ಮತ್ತೆ ಹೊಂದುವಂತೆ ಮಾಡುವುದೇ ದೇವರ ರಕ್ಷಣೆಯ ಯೋಜನೆ. ಅದನ್ನೇ ರೋಮ 8ನೇ ಅಧ್ಯಾಯ 29-30ರಲ್ಲಿ ಓದ್ತೀವಿ. ತಮ್ಮ ಕುಮಾರನು ಅನೇಕ ಸಹೋದರರ ಒಳಗೆ, ಮನುಷ್ಯರ ಒಳಗೆ ಅವರ ಹಿರಿಯರಾಗಿ ಇರುವ ಹಾಗೆ ದೇವರು ಯಾರನ್ನ ಮುಂಚಿತವಾಗಿ ತೀರ್ಮಾನಿಸಿದರೋ ಅವರನ್ನ ತಮ್ಮ ಮಗನ ಸ್ವಾರೂಪ್ಯಕ್ಕೆ ತಕ್ಕಾಗಿರುವುದಕ್ಕೆ ಉದ್ದೇಶಿಸಿದ್ದಾರೆ. ಇವರೆಲ್ಲರನ್ನ ನಾವು ಬಂದು ದೇವರ ಸ್ವಾರೂಪ್ಯವನ್ನ, ಕಳಕೊಂಡಂತಹ ಸ್ವಾರೂಪ್ಯವನ್ನ ಮತ್ತೆ ತರಬೇಕು. ಕಳಕೊಂಡಂತಹ ಸ್ವಾರೂಪ್ಯ ಯಾರ ಬಳಿ ಇದೆ ಅಂದರೆ ಯೇಸುವಿನ ಬಳಿ ಇರುವಂಥದ್ದಾಗಿದೆ. ಮೊದಲ ಮನುಷ್ಯನ ಉಂಟು ಮಾಡಲ್ಪಟ್ಟಾಗ ಅವನಲ್ಲಿ ಕೊಡಲ್ಪಟ್ಟಂತಹ ಸ್ವಾರೂಪ್ಯ ಕ್ರಿಸ್ತನಲ್ಲಿದೆ. ಆ ಕ್ರಿಸ್ತನ ಸ್ವಾರೂಪ್ಯವನ್ನ ನಮ್ಮಲ್ಲಿ ತರುವಂಥದ್ದೇ ಆ ಉದ್ದೇಶ. ಮುಂದಿನ ವಾಕ್ಯ ಹೇಳುತ್ತದೆ, ಯಾರನ್ನ ಮುಂತಿಳಿಸಿದರೋ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಯಾರನ್ನ ಕರೆದಿದ್ದಾರೋ ಅವರನ್ನ ನೀತಿವಂತರಾಗಿ ಮಾರ್ಪಡಿಸಿದ್ದಾರೆ. ಯಾರನ್ನ ನೀತಿವಂತರಾಗಿಸಿದ್ದಾರೋ ಅವರನ್ನ ಮಹಿಮೆ ಪಡಿಸಿದ್ದಾರೆ. ನೋಡಿದ್ರ? ಹಾಗಾದ್ರೆ ಇದಕ್ಕೆ ಕರೆದಿದ್ದಾರೆ. ಈ ಹೋರಾಟವೇ ನಮ್ಮಲ್ಲಿ ನಡೆಯುವಂಥದ್ದಾಗಿದೆ. ಸೈತಾನನು ತನ್ನ ಸ್ವರೂಪವನ್ನು ಒಳಗೆ ತಂದು ಪರಿಪೂರ್ಣ ಮಾಡಬೇಕು ಅಂತ ನೋಡ್ತಾನೆ. ದೇವರು ನಾವು ದೋಷವಾಗಿರುವ ಆ ಸ್ವಾರೂಪ್ಯವನ್ನ ನೀಗಿಸಿ ಮತ್ತೆ ನಮ್ಮನ್ನು ನೂತನ ಮಾಡಬೇಕು, ಹಳೆಯ ಸ್ವಾರೂಪ್ಯಕ್ಕೆ ತರಬೇಕೆಂಬುದಾಗಿ ಹೋರಾಡುತ್ತಾರೆ. ಅದಕ್ಕೆ ಅವರು ರಕ್ಷಣೆಯ ಯೋಜನೆಯಲ್ಲಿ ಏನು ಮಾಡಿದ್ರು? ಮೊದಲು ದೇವರ ಸ್ವಾರೂಪ್ಯದಲ್ಲಿ ಮನುಷ್ಯನು ಉಂಟು ಮಾಡಲ್ಪಟ್ಟ, ಆದರೆ ಈಗ ಅವನು ನೂತನ ಸ್ವರೂಪವಾಗಿದ್ದಾನೆ. ಈಗ ಏನು ಮಾಡ್ತಿದ್ದಾರೆ ಅಂದರೆ, ಯೇಸು ಕ್ರಿಸ್ತನು ಮನುಷ್ಯ ಸ್ವರೂಪವಾದರು, ಮನುಷ್ಯನಾದನು. ಮೊದಲು ಮನುಷ್ಯನು ದೇವರ ಸ್ವರೂಪದಲ್ಲಿದ್ದ. ಈಗ ಯೇಸುವನ್ನು ನೋಡುವುದಾದರೆ ಆ ಮೊದಲ ಮನುಷ್ಯನು ಇದ್ದಾನೆ ನೋಡಿ, ಆ ಮನುಷ್ಯನಿಗೆ ಕೊಟ್ಟಂತಹ ಸ್ವಾರೂಪ್ಯವನ್ನ ಯೇಸು ಸ್ವೀಕರಿಸಿಕೊಂಡರು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯ. ತಮ್ಮನ್ನೇ ತಾವು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶ್ಯನಾದನು. ಯೇಸು ಮನುಷ್ಯ ಸದೃಶ್ಯನಾದನು. ಮೊದಲು ಮನುಷ್ಯ ದೇವರ ಹೋಲಿಕೆಯಲ್ಲಿದ್ದ, ಈಗ ಅವನು ಪಾಪವನ್ನ ಮಾಡಿದ. ಮತ್ತೆ ಅವನನ್ನು ನವೀಕರಿಸುವುದಕ್ಕಾಗಿ ಮಗನಾಗಿರುವ ಕ್ರಿಸ್ತನು ಈಗ ಮನುಷ್ಯರಲ್ಲಿ ಸದೃಶ್ಯನಾದನು, ನರಾವತಾರವನ್ನ ಧರಿಸಿದ. ಈಗ ಮನುಷ್ಯನಿಗೆ ಈ ಪಾಪದ ದಿಸೆಯಿಂದ ಬರುವಂತಹ ಕಾರ್ಯಗಳು ಆತ್ಮದಲ್ಲಿ ಸಲ್ಲಿಸುವುದಕ್ಕೆ ಸೈತಾನನು ತೆಗೆದುಕೊಳ್ಳುವಂತಹ ದಾರಿ ಶರೀರ. ಆ ದೇಹದ ಮಾರ್ಗವಾಗಿಯೇ ಪಾಪವನ್ನು ಒಳಗೆ ಸಲ್ಲಿಸಿ ಅವನ ಆತ್ಮವನ್ನ ಪರಿಪೂರ್ಣವಾಗಿ ಪಾಪ ಸ್ವರೂಪದ ಒಳಗೆ, ಸೈತಾನನ ಸ್ವರೂಪದ ಒಳಗೆ ಮಾರ್ಪಡಿಸಲಿದ್ದಾನೆ. ಈಗ ತಂದೆಯಾದ ದೇವರಿಗೆ ಶರೀರವಿಲ್ಲ, ಅವರು ಆತ್ಮವಾಗಿಯೇ ಇದ್ದಾರೆ. ದೇವರ ಆತ್ಮನಿಗೆ ಶರೀರವಿಲ್ಲ, ಅವರು ಆತ್ಮವಾಗಿಯೇ ಇದ್ದಾರೆ. ಮನುಷ್ಯನನ್ನ ಈಗ ಮಾರ್ಪಡಿಸಬೇಕು. ಮನುಷ್ಯನಲ್ಲಿ ಸೈತಾನ ತನ್ನ ಪಾಪವನ್ನ ದೇಹದ ಮುಖಾಂತರವಾಗಿ ಸಲ್ಲಿಸಿದ್ದಾನೆ. ಈಗ ಇವನ್ನ ಮಾರ್ಪಡಿಸಬೇಕು ಅಂತ ಹೇಳಿದ್ರೆ ದೇವರು ಮನುಷ್ಯ ಸ್ವಾರೂಪ್ಯವಾದರು, ನರಾವತಾರವನ್ನ ಅವರು ಧರಿಸಿದರು. ರೋಮಾಪುರದವರಿಗೆ 8ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ. ಅದು ಹೇಗೆಂದರೆ, ಧರ್ಮಶಾಸ್ತ್ರವು ನಮ್ಮ ಶರೀರದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸ ಮಾಡಲಾರದಿತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪದೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿ ಪಾಪಕ್ಕೆ ಮರಣದಂಡನೆಯನ್ನ ವಿಧಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ.
ಹಾಗಾದರೆ ಯಾವ ಸ್ವರೂಪದಲ್ಲಿ ತರ್ತಾ ಇದ್ದಾರೆ? ಮನುಷ್ಯನನ್ನ ಶರೀರದಲ್ಲಿಯೂ ಆತ್ಮದಲ್ಲಿಯೂ ಇಟ್ಟು ಆತ್ಮದಲ್ಲಿ ದೇವರ ಸ್ವಾರೂಪ್ಯವನ್ನು ಇಟ್ಟರು. ಈಗ ಮನುಷ್ಯನನ್ನು ಮಾರ್ಪಡಿಸಬೇಕು ಅಂದರೆ ದೇವರು ಈಗ ಮಾಂಸ ರೂಪವನ್ನು ಧರಿಸ್ತಾ ಇದ್ದಾರೆ. ಅದಕ್ಕೆ ಯೇಸು ಮನುಷ್ಯನಾಗಿ ಹುಟ್ಟಿದನು. ಆದರೆ ಅವರ ಆತ್ಮದಲ್ಲಿ ಪಾಪವಿಲ್ಲದೆ ಇತ್ತು. ಮೊಟ್ಟ ಮೊದಲು ಆದಾಮನು ಉಂಟು ಮಾಡಲ್ಪಟ್ಟಾಗ ಶರೀರವು ಅವನಿಗೆ ಇತ್ತು. ದೇವರ ಸ್ವಾರೂಪ್ಯವನ್ನು ಧರಿಸಿರುವಂಥ ಆತ್ಮ ಆ ಶರೀರದಲ್ಲಿತ್ತು. ಆ ಸ್ಥಿತಿಯಲ್ಲಿ ಇದ್ದಂತಹ ಒಬ್ಬನನ್ನ ದೇವರು ಈ ಭೂಮಿಯಲ್ಲಿ ತರುವುದಕ್ಕಾಗಿ ಯೇಸುವಿನ ಮೂಲಕ ಈ ಕಾರ್ಯವನ್ನು ಮಾಡಿದರು. ಅದನ್ನೇ ರೋಮಪುರದವರಿಗೆ 8:3 ಹೇಳುತ್ತದೆ. ಅವರು ಯಾಕೆ ನರಾವತಾರವನ್ನು ಎತ್ತಬೇಕು? ಯೇಸು ಯಾಕೆ ಮಾಂಸದಲ್ಲಿ ಪ್ರಕಟವಾಗಬೇಕು? ಅವರಿಗೆ ಯಾಕೆ ನಮ್ಮ ಹಾಗೆ ಶರೀರ ಕೊಡಲ್ಪಡಬೇಕು ಎಂದು ಕೇಳಿದರೆ, ಮೊದಲು ನಾವು ಮಾಂಸದಲ್ಲಿದ್ದೇವೆ. ಕೆಟ್ಟದ್ದು ಪರಿಪೂರ್ಣವಾಗಿ, ಪಾಪದ ಆ ಕೆಟ್ಟದರ ಅಧಿಕಾರ ಪರಿಪೂರ್ಣವಾಗಿ ಹೆಚ್ಚು ಕಡಿಮೆ ದೇಹದಲ್ಲಿಯೇ ಇದೆ. ದೇಹದ ಮೂಲಕವಾಗಿ ಪಾಪ ಒಳಗೆ ಬರುತ್ತದೆ. ಕೆಟ್ಟದ್ದು ಮಾಂಸದ ಮುಖಾಂತರವಾಗಿ, ದೇಹದ ಮುಖಾಂತರವಾಗಿ ಬಹುತೇಕವಾಗಿ ಒಳಗೆ ಬರುತ್ತದೆ. ಕೆಲವುದು ಬಂದು ಚಿಂತನೆಯಲ್ಲಿ ಬರುತ್ತೆ. ಅದು ಶಾರೀರಿಕವಾಗಿರುವ ಮನುಷ್ಯರೊಂದಿಗೆ ನಮ್ಮನ್ನು ಸೇರಿಸಿಕೊಂಡು ಅವರ ಬಳಿ ಇರುವಂತಹ ಆ ಕೆಟ್ಟದರ ಸ್ವಾರೂಪ್ಯವನ್ನು ನಿರ್ಮೂಲ ಮಾಡಿ ಕಳೆದುಕೊಂಡಂತಹ ಸ್ವಾರೂಪ್ಯವನ್ನು ಮತ್ತೆ ತರುವುದಕ್ಕೆ ಅವರು ಮಾಂಸವಾದರು. ಈ ಒಂದು ಶರೀರವೇ ಈ ಆತ್ಮದಲ್ಲಿ ಪಾಪವನ್ನು ಸಲ್ಲಿಸಲು ಇರುವಂಥ ಮಾರ್ಗ. ಹಾಗಾದರೆ ಇವಾಗ ಕರ್ತನು ಏನು ಮಾಡ್ತಾನೆ? ತಾನು ಶರೀರಧಾರಿಯಾಗಿ ಬಂದು ತನ್ನ ದೇಹವನ್ನು ಮನುಷ್ಯರೊಂದಿಗೆ ಸೇರಿಸಬೇಕು. ಮನುಷ್ಯರೊಂದಿಗೆ ಸೇರಿಸಿದರೆ ಆತ್ಮದಲ್ಲಿ ಮಾತ್ರವಲ್ಲ, ಈ ಮಾಂಸದಲ್ಲಿಯೂ ಇವರ ಮುಖಾಂತರವಾಗಿ ದೇವರ ಸ್ವಭಾವ ಈ ದೇಹದ ಮುಖಾಂತರವಾಗಿ ಅವರ ಆತ್ಮದಲ್ಲಿ ಒಳಗೆ ಹೋಗಲು ಸಾಧ್ಯ. ಆದ್ದರಿಂದ ಯೇಸು ಕರ್ತನ ಭೋಜನವನ್ನು ಕೊಡುವಾಗ, ಇದು ನನ್ನ ದೇಹ, ಇದು ನನ್ನ ರಕ್ತ, ನನ್ನ ದೇಹವನ್ನು ನೀವು ಭುಜಿಸಿ ಅಂತ ಹೇಳಿದ್ರೆ, ನನ್ನ ಮಾಂಸದೊಂದಿಗೆ ನೀವು ಸೇರಿಸಲ್ಪಟ್ಟು ನನ್ನ ರಕ್ತದೊಂದಿಗೆ ನೀವು ಸೇರಿಸಲ್ಪಟ್ಟು ಎಂಬುದಾಗಿ ಅರ್ಥ. ಹಾಗಾದರೆ ಈಗ ಎರಡೂ ಸೇರಿಸಬೇಕು ಎನ್ನುವುದಕ್ಕಾಗಿ ಆತ್ಮವಾಗಿದ್ದ ದೇವರು ಮಾಂಸ ಶರೀರವನ್ನು ಹೊಂದಿಕೊಂಡು ಮನುಷ್ಯನಾದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ಹೇಳ್ತಾರೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಅದನ್ನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅವರು ಮಾಂಸಧಾರಿಯಾದನು. ಅವರು ಒಂದು ಶರೀರವನ್ನು ತೆಗೆದುಕೊಂಡರು. ಈಗ ಏನು ಮಾಡ್ತಾರೆ ಎಂಬುದನ್ನು ಕೇಳುವುದಾದರೆ, ಸತ್ಯವೇದ ಹೇಳುತ್ತದೆ, ಕಸಿ ಕಟ್ಟಲ್ಪಟ್ಟ ಮಾವಿನ ಹಣ್ಣು, ಕಸಿ ಕಟ್ಟಲ್ಪಟ್ಟಂಥ ದ್ರಾಕ್ಷಿಯ ಕುರಿತಾಗಿ ನೀವು ಬಹಳ ಸೈನ್ಸಲ್ಲಿ ಓದಿರ್ತೀರ. ಈ ಕಸಿ ಕಟ್ಟುವಂಥ ವಿಧಾನ ಅದನ್ನು ಸತ್ಯವೇದ ಆಗಲೇ ಹೇಳಿದೆ. ಏನು ಹೇಳುತ್ತೆ ಅಂತ ಕೇಳಿದ್ರೆ, ಒಂದು ಕಹಿಯಾದ ದ್ರಾಕ್ಷಿಯ ಗಿಡ ಇದೆ ಅಂತ ಇಟ್ಕೊಳ್ಳಿ. ಮತ್ತೊಂದು ಕಡೆಯಲ್ಲಿ ಒಂದು ಒಳ್ಳೆಯ ದ್ರಾಕ್ಷಿಯ ಗಿಡ ಇದೆ. ಈಗ ಆ ಕಹಿಯಾಗಿರುವುದನ್ನು ಹೀಗೆ ಬೇರೆ ಸ್ವಾರೂಪ್ಯವಾಗಿ ಮಾರ್ಪಡಿಸಬೇಕು. ಆ ಸ್ವಾರೂಪ್ಯ ಎನ್ನುವುದು ಕಹಿಯಾಗಿರುವಂಥ ಹಣ್ಣು. ಇವಾಗ ಏನು ಮಾಡ್ತಾರೆ? ಈ ಒಳ್ಳೆ ಸಿಹಿಯಾಗಿರುವಂಥ ಹಣ್ಣುಗಳನ್ನು ಕೊಡುವ ಒಳ್ಳೆಯ ದ್ರಾಕ್ಷಿಯ ಗಿಡವನ್ನು ತಂದು ಅದನ್ನು ರೆಂಬೆಯನ್ನು ತಯಾರಿಸಿ, ಇದರ ರೆಂಬೆಯನ್ನು ತಯಾರಿಸಿ ಎರಡನ್ನು ಒಂದರೊಂದಿಗಿಟ್ಟು ಹಾಗೆ ಕಟ್ಟಿಬಿಡುತ್ತಾರೆ ಮೇಲೆ. ಇದಕ್ಕೆ ಹೆಸರು ಕಸಿ ಕಟ್ಟುವ ವಿಧಾನ. ಓದಿರ್ತೀರಲ್ವಾ? ಕಸಿ ಕಟ್ಟುವ ವಿಧಾನ. ಇವೆರಡನ್ನ ಇಟ್ಟಿದ ಕೂಡಲೇ ಏನು ಮಾಡುತ್ತೆ ಅಂದರೆ, ಈ ಒಳ್ಳೆ ದ್ರಾಕ್ಷಿಯ ಗಿಡದಲ್ಲಿರುವಂತಹ ಸತ್ವಗಳು, ಅದರ ಸ್ವಭಾವ, ಅದರ ರುಚಿ ಇವೆಲ್ಲವೂ ಕೆಟ್ಟದರ ಒಳಗೆ ಹೋಗಿ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಮಾರ್ಪಡಿಸಿ ಒಟ್ಟಾರೆಯಾಗಿ ಫಲವನ್ನು ಕೊಡುತ್ತದೆ. ಆ ಫಲಗಳು ರುಚಿ ಪದಾರ್ಥವಾಗಿ ಮಾರ್ಪಡುತ್ತದೆ. ಈಗ ಸತ್ಯವೇದದನ್ನು ಉಲ್ಲೇಖಿಸಿ ಹೇಳುತ್ತದೆ, ಇದಕ್ಕೆ ಯೇಸು ತಮ್ಮ ದೇಹದಲ್ಲಿ ಪ್ರಕಟವಾದರು. ನಮ್ಮ ದೇಹದೊಂದಿಗೆ ತನ್ನನ್ನು ಸೇರಿಸಿಕೊಂಡು ತಮ್ಮ ಒಳಿತುಗಳನ್ನು ನಮ್ಮಲ್ಲಿ ಸಲ್ಲಿಸುವುದಕ್ಕಾಗಿ, ಅದಕ್ಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪ್ರಕಟವಾದರು ಎಂದು ಸತ್ಯವೇದ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಈ ಒಂದು ಕಸಿ ಕಟ್ಟುವುದರ ಕುರಿತಾಗಿ ಸರಿಯಾಗಿರುವ ವ್ಯಾಖ್ಯಾನ ಕೊಡಲ್ಪಟ್ಟದನ್ನು ನೋಡ್ತೀವಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 17, 18 ಮತ್ತು 24. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳು ತಾವಿನಲ್ಲಿ ಕಸಿ ಕಟ್ಟಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಕಾಡೆಣ್ಣೆ ಮರ
ನಿನ್ನೊಳಗೆ ಕಹಿ ಇದೆ, ನಿನ್ನಲ್ಲಿ ಕಾಡಿನ ಸ್ವಭಾವವಿದೆ. ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರೂ ಕೂಡ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಅಲ್ಲಿ ನೋಡಿದ್ರೆ ಇವಾಗ ಚೆನ್ನಾಗಿದ್ದೇವೆ ಎಂಬುದಾಗಿ ಅನ್ಕೋಬೇಡ. ನಿನ್ನಲ್ಲಿರುವಂಥ ಒಳಿತು ಈ ಒಳ್ಳೆ ಊರೆಣ್ಣೆ ಮರದಲ್ಲಿ ನೀನು ಸೇರಿಸಲ್ಪಟ್ಟದ್ರಿಂದ ಬಂದದ್ದು. ನನ್ನೇನನ್ನು ಒಳ್ಳೆಯದು ಬಂದಿತ್ತು ಅಂತ ಹೇಳಿದ್ರೆ ಒಳ್ಳೆಯ ಎಣ್ಣೆ ಮರವಾಗಿರುವ ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಿದ್ರೆ ಸಾಧ್ಯ ಆಯಿತು. ಉಳಿದ ಹಾಗೆ ನೀವು ನಿಮ್ಮನ್ನು ಮಾರ್ಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಳ್ಳೆಯ ಎಣ್ಣೆಯ ಮರದೊಂದಿಗೆ ನಾವು ಸೇರಿಸಲ್ಪಡಬೇಕು. ಸ್ವಭಾವದ ಪ್ರಕಾರ ನೀನು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಹೇಳ್ತಾರೆ 24ನೇ ವಾಕ್ಯದಲ್ಲಿ. ಹಾಗಾದರೆ ಒಳ್ಳೆಯ ಎಣ್ಣೆ ಮರದಲ್ಲಿ ಕಸಿ ಕಟ್ಟಲ್ಪಡಬೇಕು, ಇದನ್ನೇ ಮಾಡಲಿದ್ದಾರೆ. ಈಗ ನಮ್ಮೊಳಗೆ ಕೆಟ್ಟ ಸ್ವಭಾವ, ಕಹಿ, ಸೈತಾನನ ಕಾರ್ಯಗಳು ಇದೆ. ಈಗ ನಮ್ಮ ಸ್ವಾರೂಪ್ಯವನ್ನು ಮಾರ್ಪಡಿಸಬೇಕು, ನಮ್ಮ ಗುಣಾತಿಶಯಗಳನ್ನು ಮಾರ್ಪಡಿಸಬೇಕು, ಕಳಕೊಂಡಂಥ ಹಳೆಯ ಕಾರ್ಯವನ್ನು ಮತ್ತೆ ತರಬೇಕು. ಆಗ ಇದಕ್ಕೆ ಒಂದು ಒಳ್ಳೆಯ ದ್ರಾಕ್ಷಿಯ ಗಿಡವನ್ನು ದೇವರು ಉಂಟು ಮಾಡುತ್ತಾರೆ. ಅದೇನೆಂದರೆ ಅದಕ್ಕೆ ಮಾಂಸವೂ ಇರಬೇಕು, ಅದಕ್ಕೆ ಆತ್ಮದಲ್ಲಿ ಪಾಪವಿಲ್ಲದೂ ಇರಬೇಕು. ಅದುವೇ ಯೇಸು ಕ್ರಿಸ್ತನು. ಅವರಿಗೆ ನಮ್ಮ ಹಾಗೆ ಮಾಂಸವಿತ್ತು, ಆತ್ಮದಲ್ಲಿ ಅವರು ದೇವರಿಗೆ ಸಮವಾಗಿದ್ದರು. ಈ ಸ್ವಾರೂಪ್ಯದಲ್ಲಿಯೇ ಪೂರ್ವ ಮನುಷ್ಯನಾಗಿರುವ ಮನುಷ್ಯನ ಉಂಟು ಮಾಡಲ್ಪಟ್ಟನು. ಇವಾಗ ಏನು ಮಾಡ್ತಾರೆ ನೋಡಿ, ಈಗ ಇಬ್ಬರು ಸೇರಿಸಲ್ಪಡಬೇಕು. ಈಗ ಒಳ್ಳೆಯ ಮರವಿದೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅರ್ಥವಾಗದಿರುವ ಕಾರ್ಯವಲ್ಲ. ಒಂದು ಮರ ಇದೆ, ಮನೇಲಿ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ, ಕಹಿಯಾಗಿರುವ ಹಣ್ಣು, ಅದನ್ನು ತಿನ್ನಕ್ಕಾಗ್ತಾ ಇಲ್ಲ. ತಕ್ಷಣ ಒಂದು ಒಳ್ಳೆಯ ದ್ರಾಕ್ಷಿ ಗಿಡವನ್ನು ತರುತ್ತೇವೆ, ಇದರ ಒಂದು ಸಾರವನ್ನು ಇದರೊಳಗೆ ತರಲಿದ್ದೇವೆ, ಇದರ ಒಂದು ಸ್ವಾರೂಪ್ಯವನ್ನು ಅದರೊಳಗೆ ತರಲಿದ್ದೇವೆ. ಮೊದಲು ಆ ರೀತಿ ತರುವುದಕ್ಕೆ ಏನು ಮಾಡಬೇಕು? ಆ ಒಳ್ಳೆ ಕುಲದ ದ್ರಾಕ್ಷಿಯ ಗಿಡದ ಆ ಕೊಂಬೆಯನ್ನು ಮೊದಲು ಕಡಿಯಬೇಕು. ಸುಮ್ಮನೆ ಎರಡನ್ನೂ ಸೇರಿಸಿ ಕಟ್ಟಿದ್ರೆ ಬರಲ್ಲ, ಕತ್ತರಿಸಿ ಕಟ್ಟಬೇಕು, ಅವಾಗಲೇ ಆಗೋದು. ಇಲ್ಲಾಂದರೆ ಬರುತ್ತಾ? ಅದನ್ನು ತೆಗೆಯಬೇಕು. ಆ ರೀತಿಯಾಗಿ ಅದನ್ನು ಗಾಯಪಡಿಸಬೇಕು. ಅದರ ನಂತರ ಇದನ್ನು ತಂದು ಅದರಲ್ಲಿ ಸೇರಿಸಬೇಕು. ಆದ್ದರಿಂದಲೇ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿ ಶರೀರದಲ್ಲಿ ಅವರನ್ನು ಪಾಡುಪಡಿಸುವಂತೆ ಮಾಡಿ ಅವರ ಕೊಂಬೆಗಳನ್ನು ಮುರಿದು ಒಂದು ಕೆಟ್ಟ ದ್ರಾಕ್ಷ ಗಿಡದೊಂದಿಗೆ ಸೇರಿಸುವುದಕ್ಕೆ ಆಸ್ಪದವಾಗಿ ಅದರ ಕೊಂಬೆಗಳನ್ನು ಕಿತ್ತು, ನೋಡಿದ್ರೆ ಆ ಕೊಂಬೆಗಳನ್ನು ಕಿತ್ತು ಸೇರಿಸಬೇಕು. ದೇವರ ಸತ್ಯವೇದ ಹೇಳುತ್ತೆ, ಅದಕ್ಕೆ ಅಷ್ಟು ಪಾಡುಪಟ್ಟರು, ಅದಕ್ಕಾಗಿ ಅವರು ಅಷ್ಟೊಂದು ಪಾಡುಗಳನ್ನು ಪಟ್ಟರು. ಅವರು ಮಾಂಸದಲ್ಲಿ ಇದ್ದರು, ಅವರ ಬಳಿ ಪಾಪವಿಲ್ಲ. ಅವರು ಒಳ್ಳೆಯ ದ್ರಾಕ್ಷ ಗಿಡವಾಗಿ ಬಂದರು. ಕೆಲವೊಬ್ಬರು ನೂತನವಾಗಿ ಉಪದೇಶ ಮಾಡುತ್ತಾರೆ, ಅವರು ಎಲ್ಲದರಲ್ಲಿ ನಮ್ಮ ಹಾಗೆ ಇದ್ದುದರಿಂದ ಯೇಸುವಿನೊಳಗೂ ಪಾಪವಿತ್ತು, ಪಾಪ ಸ್ವಭಾವವಿತ್ತು, ಆದರೆ ಅವರು ನಮ್ಮ ಹಾಗೆ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಅವರ ಬಳಿ ಪಾಪ ಸ್ವಭಾವವಿದ್ದಿದ್ದರೆ ಅವರು ನಿಮ್ಮೊಂದಿಗೆ ಸೇರಿಸಲ್ಪಡಕ್ಕೆ ಸಾಧ್ಯ ಇಲ್ಲ. ಅವರ ಸ್ವಾರೂಪ್ಯ ನಿಮ್ಮಲ್ಲಿ ಬರಕ್ಕಾಗ್ತಾ ಇರಲಿಲ್ಲ. ಅದು ಕೂಡ ಕಾಡೆಣ್ಣೆ ಮರವಾಗಿದ್ದರೆ ಅದರ ಸಾರವು ಬೇರು ಹಿಂಗೆ ನಿಮ್ಮಲ್ಲಿ ಒಳ್ಳೆ ಫಲವನ್ನು ಕೊಡುವಂತೆ ಮಾಡುತ್ತೆ. ಹಾಗಾದರೆ ಅವರ ಬಳಿ ಪಾಪವಿಲ್ಲ. ಒಬ್ಬ ಬೋಧಕರು ಮಾತಾಡೋದು ನಾನೇ ಕೇಳಿದ್ದೇನೆ. ಯೇಸು ನಮ್ಮ ಹಾಗೆ ಅವರು ಪಾಪದಲ್ಲಿ ಹೋರಾಡಿದರು, ಅವರಲ್ಲಿ ಪಾಪದ ನಿಯಮ ಇತ್ತು ಅಂತ ಹೇಳ್ತಾರೆ. ಸತ್ಯವಾದ ಹೇಳುತ್ತೆ 1 ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಅವರು ನಮ್ಮ ಪಾಪಗಳನ್ನು ಹೊತ್ತು ತೀರಿಸಲು ಪ್ರಕಟವಾದರು ಎಂಬುದಾಗಿ ಅರಿತಿದ್ದೀರಾ, ಅವರ ಬಳಿ ಪಾಪವೂ ಇಲ್ಲ. ಅವರ ಬಳಿ ಪಾಪವಿದ್ದರೆ ಮತ್ತೆ ಹೇಗೆ ಆ ಸ್ವಭಾವವನ್ನು ನಿಮ್ಮಲ್ಲಿ ಸಲ್ಲಿಸಲು ಸಾಧ್ಯ? ಅವರು ಆದಿ ಮನುಷ್ಯನನ್ನು ದೇವರು ಉಂಟು ಮಾಡಿದ ಅದೇ ಸ್ವಾರೂಪ್ಯದಲ್ಲಿ ಮತ್ತೆ ಭೂಮಿಯಲ್ಲಿ ಒಂದು ನೂತನ ಮನುಷ್ಯನಾಗಿ ಹುಟ್ಟಿ ಬಂದರು. ಯಾಕೆ ಎಂದರೆ ಈ ಕೆಟ್ಟ ಕಾಡೆಣ್ಣೆ ಮರಗಳೆಲ್ಲ ತನ್ನೊಂದಿಗೆ ಸೇರಿಸಿಕೊಂಡು ಅದು ಕಳಕೊಂಡಂತಹ ಸ್ವಾರೂಪ್ಯವನ್ನು ಮತ್ತೆ ತರುವುದಕ್ಕಾಗಿ. ಅದಕ್ಕಾಗಿಯೇ ಅವರು ಶಿಲುಬೆಯಲ್ಲಿ ಜಡಿಯಲ್ಪಡೋದಕ್ಕೆ ಒಪ್ಪಿಸಿಕೊಟ್ಟರು. ಯಾಕೆಂದರೆ ಮರ ಅಂದಿನಿಂದ ಆ ರೆಂಬೆ ಈ ರೆಂಬೆ ಅಂತ ಕಟ್ಟಾಕಿದ್ರೆ ಬರಲ್ಲ, ಅದನ್ನು ಕೆತ್ತಬೇಕು. ಎರಡನ್ನ ಕೆತ್ತಿ ಎರಡನ್ನ ಒಂದರೊಂದಿಗೆ ಸೇರಿಸಿ ಅದರ ಮೇಲೆ ಕಟ್ಟಾಕಬೇಕು, ಸೇರಿಸಲ್ಪಡಬೇಕು. ಮತ್ತಾಯನ ಸುವಾರ್ತೆ 16:24 ಈ ರೀತಿ ಹೇಳುತ್ತದೆ, ಆಗ ಯೇಸು ಕ್ರಿಸ್ತನು ನಮ್ಮ ಶಿಷ್ಯರ ಕಡೆಗೆ ತಿರುಗಿ, ಒಬ್ಬನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಇಲ್ಲೇನು ಹೇಳಕ್ಕೆ ಬರ್ತೀನಿ, ಅರ್ಥ ಆಗ್ತಿದೆಯಾ? ಒಂದು ಮರವಿದೆ, ಒಳ್ಳೆಯ ಫಲವನ್ನು ಕೊಡುವಂಥ ಮರ, ಒಂದು ಕೆಟ್ಟ ಸ್ವಾರೂಪ್ಯವನ್ನು ಹೊಂದಿರುವಂಥ ಮರವನ್ನು ಒಳ್ಳೆಯದಾಗಿ ಮಾರ್ಪಡಿಸಬೇಕು. ಈಗ ಒಳ್ಳೆಯ ಮರವನ್ನು ಕೆತ್ತಾಯಿತು. ಈಗ ಮತ್ತೊಂದೇನು ಮಾಡಬೇಕು?
ಕಸಿ ಕಟ್ಟಬೇಕಾಗಿರುವ ಕಾಡೆಣ್ಣೆ ಮರದ ಕೊಂಬೆಯನ್ನು ಕೂಡ ಕೆತ್ತಬೇಕು. ಆಗ ಮಾತ್ರ ಎರಡು ಸರಿಯಾಗುತ್ತೆ. ಆಗ ಒಂದನ್ನು ಕೆತ್ತಿ ಮತ್ತೊಂದನ್ನು ಕೆತ್ತಲಿಲ್ಲ ಸರಿ ಹೋಗಲ್ಲ. ಹಾಗಾದರೆ ಯೇಸು ಕಳಕೊಂಡ ರೀತಿಯಲ್ಲಿ ನೀವು ಕೆಲವೊಂದು ಕಾರ್ಯವನ್ನು ಕಳಕೊಳ್ಳಬೇಕು. ನೀವು ಕೆಲವೊಂದು ಕಾರ್ಯವನ್ನು ಬಿಡಬೇಕು. ನಿಮ್ಮ ಕೊಂಬೆಗಳು ಕೆತ್ತಲ್ಪಡಬೇಕು. ನಾನು ಮಾತ್ರ ಫ್ರೆಶ್ ಆಗಿರ್ತೀನಿ, ಯೇಸು ಶಿಲುಬೆಯಲ್ಲಿ ಜೊಡೆಯಲ್ಪಟ್ಟರು, ನಾನು ಶಿಲುಬೆಯೊಂದಿಗೆ ಸೇರಿಸಿಕೊಳ್ಳುತ್ತೇನೆ ಅಂತ ಹೇಳಿದರೆ ನೀವು ಜೋಡಣೆ ಆಗೋಕ್ಕಾಗಲ್ಲ. ಬಹಳ ಮಂದಿ ಹಾಗೆ ಅಂದ್ಕೊಂಡಿದ್ದಾರೆ, ಶಿಲುಬೆಯನ್ನು ಸ್ವೀಕರಿಸಿದ್ದೇನೆ, ಶಿಲುಬೆ ರಕ್ತ ಸುರಿಸಿರುವ ಯೇಸುವನ್ನು ಸ್ವೀಕರಿಸಿದ. ಆ ರೀತಿ ಅಲ್ಲ. ಯೇಸುವಿನೊಂದಿಗೆ ನೀವು ಸೇರಿಸಲ್ಪಡಬೇಕು ಅಂದರೆ ಅವರು ಯಾವ ರೀತಿ ಆ ಒಂದು ಜೋಡಣೆಗೆ ಸಿದ್ಧವಾಗಿದ್ದು ತಾನು ಕಳಕೊಳ್ಳುವುದಕ್ಕೆ ಸಿದ್ಧವಾಗಿದ್ದರೋ, ತಾನು ಕೆತ್ತಲ್ಪಡುವುದಕ್ಕೂ ಕತ್ತರಿಸಲ್ಪಡುವುದಕ್ಕೂ ಅವರು ಯಾವ ರೀತಿ ಸಮ್ಮತಿಸಿದ್ದರೋ ನೀವು ಅದೇ ರೀತಿ ಕೆತ್ತಲ್ಪಡಬೇಕು. ಆಗ ಮಾತ್ರ ಬರುತ್ತೆ. ಇವತ್ತು ನಮಗೆ ಬಹಳ ಹೇಳಿಕೊಡುವಂಥ ಕಾರ್ಯವೇನೆಂದರೆ, ನೀವು ಬನ್ನಿ ಶಿಲುಬೆಯಲ್ಲಿ ನೇತಾಡುತ್ತಿರುವಂಥ ಯೇಸುವನ್ನು ನೋಡಿ ಯೇಸುವನ್ನು ಸ್ವೀಕರಿಸಿ ಅಂತೇಳಿ ಸರಿಯಾಗಿ ಹೋಯ್ತು ಅಂತ ಹೇಳ್ತಾರೆ. ಏನು ಸರಿಯಾಗಿ ಹೋಗಿದೆ? ಎರಡೂ ಕೂಡ ಸೇರಿಸಲ್ಪಡುವುದಕ್ಕೆ ಮತ್ತೊಂದನ್ನು ಮಾಡಬೇಕು. ಆ ಮರ ಯಾವ ರೀತಿ ಜೋಡಣೆಗೆ ಸಿದ್ಧವಾಗಿ ಅದು ಕೆತ್ತಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟಿತ್ತೋ ನೀವು ಆ ರೀತಿಯಾಗಿ ನಿಮ್ಮ ಕೊಂಬೆಗಳು ಕೆತ್ತಲ್ಪಡಬೇಕು. ಹಾಗಾದರೆ ಯೇಸುವನ್ನು ಹಿಂಬಾಲಿಸಿ ಅಂತ ಹೇಳಿದ್ರೆ ಸುಮ್ಮನೆ ಹಿಂಬಾಲಿಸು ಅಂತ ಹೇಳಲಿಲ್ಲ. ನೋಡಿ, ನಿಮ್ಮ ಕೊಂಬೆಗಳು ಕೆತ್ತಲ್ಪಡಬೇಕು. ನೀವು ನನ್ನೊಂದಿಗೆ ಐಕ್ಯವಾಗುವುದಕ್ಕೆ ಏನು ತಡೆಯಾಗಿದ್ದು ಅದು ಕೆತ್ತಲ್ಪಡಬೇಕು. ಹಾಗಾದರೆ ಒಬ್ಬ ಬಂದು ಕೇಳ್ತಾನೆ, ನಾನು ನಿಮಗೆ ಶಿಷ್ಯನಾಗಿರಲು ಬಯಸುತ್ತೇನೆ, ನಿಮ್ಮೊಂದಿಗೆ ನನ್ನನ್ನು ಸೇರಿಸಿಕೊಳ್ಳಲು ಬಯಸುತ್ತೇನೆ, ನಾನೇನು ಮಾಡಬೇಕು? ಹಾಗಾದರೆ ದೇವರು ಹೇಳುತ್ತಾರೆ, ನಾನು ಎಲ್ಲವನ್ನ ಮಾಡಿದ್ದೀನಪ್ಪ, ನೀನು ಸುಮ್ಮನೆ ಮಾತ್ರ ಹಿಂದೆ ಬಾ ಅಂತ ಹೇಳಲಿಲ್ಲ. ಅವನ ಕೊಂಬೆ ಕೆತ್ತಲ್ಪಡಬೇಕು. ಕರ್ತನು ಹೇಳಿದರು, ನನ್ನನ್ನು ಒಬ್ಬನು ಹಿಂಬಾಲಿಸಲು ಮುಂದಾದರೆ ಅವನು ತನ್ನನ್ನು ತಾನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನನ್ನು ಹಿಂಬಾಲಿಸಲಿ. ನೀವು ಈ ರೀತಿ ಏನನ್ನು ಕೂಡ ಕಳಕೊಳ್ಳದೆ ಕರ್ತನನ್ನು ಹಿಂಬಾಲಿಸುವುದಕ್ಕೆ ನೀವು ಮುಂದಾದರೆ ನಿಮ್ಮಲ್ಲಿ ಕಳಕೊಂಡ ಸ್ವಾರೂಪಿಯ ಮತ್ತೆ ಬರುವುದಕ್ಕೆ ಅಸಾಧ್ಯತೆ ಉಂಟು. ನೀವು ಕರ್ತನೊಂದಿಗೆ ಸೇರಿಸಲ್ಪಡುವುದಕ್ಕೂ ಸಾಧ್ಯತೆ ಇಲ್ಲ. ನಾವು ಕೆಲವೊಂದು ಕಾರ್ಯವನ್ನು ಸೇರಿಸಬೇಕು. ಕೆಲವು ಕೊಂಬೆಗಳು ಕತ್ತರಿಸಲ್ಪಡಬೇಕು, ಕೆಲವು ಕೊಂಬೆಗಳು ಮುರಿಯಲ್ಪಡಬೇಕು. ಯೇಸು ಮೊದಲು ಉಂಟು ಮಾಡಲ್ಪಟ್ಟು ಅವರ ಕೊಂಬೆಗಳು ಮುರಿಯಲ್ಪಟ್ಟಿತು. ಅವರನ್ನ ನೋಡಿ ಮೊದಲ ಮನುಷ್ಯನ ಸ್ವಾರೂಪ್ಯದ ಪ್ರಕಾರ ಮಾಂಸದಲ್ಲಿಯೂ ಆತ್ಮದಲ್ಲಿಯೂ ದೇವರ ಸ್ವಭಾವವನ್ನು ಹೊಂದಿ ಅವರು ಒಳ್ಳೆಯ ದ್ರಾಕ್ಷಿಯ ಗಿಡವಾಗಿ ರೂಪಿಸಲ್ಪಟ್ಟು ಉಂಟು ಮಾಡಲ್ಪಟ್ಟು ಭೂಮಿಯಲ್ಲಿ ಬಿತ್ತಲ್ಪಟ್ಟು ಅವರು ನಿಮ್ಮೊಂದಿಗೆ ಸೇರಿಸಲ್ಪಡುವುದಕ್ಕೆ ತನ್ನ ಕೊಂಬೆಗಳು ಕತ್ತರಿಸಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟರು. ಅದುವೇ ಶಿಲುಬೆ. ಈಗ ಮತ್ತೆ ನಾವೇನು ಮಾಡಬೇಕು? ಅನಂತರ ಅವರೊಂದಿಗೆ ಸೇರಬೇಕೆಂದರೆ ನಿಮ್ಮ ಕೊಂಬೆಗಳು ಮುರಿಯಲ್ಪಡುವುದಕ್ಕೆ ನೀವು ಬಿಟ್ಟುಕೊಡಬೇಕು. ಅದರ ನಂತರ ಅವರನ್ನು ಹಿಂಬಾಲಿಸಬೇಕು. ಶಿಷ್ಯರು ಬಲೆಯನ್ನು ಬಿಟ್ಟು ಅವರನ್ನು ಹಿಂಬಾಲಿಸಿದರು. ನಾವು ಮೀನು ಹಿಡಿಯುತ್ತೇವೆ ದೇವರೇ, ಕೆಲಸ ಎಲ್ಲ ಮಾಡ್ತೀವಿ, ನಿಮ್ಮ ಸೇವೆಗೆ ಕಾಣಿಕೆ ಬೇಕಲ್ಲ ಕೊಡ್ತೀವಿ. ಯಾವಾಗಲಾದರೂ ಮುಖ್ಯವಾಗಿ ಬೆಟ್ಟದಲ್ಲಿ ಅದ್ಭುತ ಮಾಡೋಕ್ಕೆ ಹೋದರೆ ಒಂದು ಬೆಟ್ಟದ ಪ್ರಸಂಗ ಅಂತ ಹೇಳಿದ್ರೆ ಕರೀರಿ, ಬಂದು ಭಾಗವಹಿಸಿ ಹೋಗುತ್ತೇವೆ. ಇಲ್ಲ, ನೀವು ಆ ರೀತಿ ಇದ್ದರೆ ಜೋಡಣೆ ಆಗುವುದಕ್ಕಾಗಲ್ಲ. ನಾವು ಪಾರ್ಟ್ ಟೈಮ್ ಆಗಿ ಇಲ್ಲ, ಆ ರೀತಿ ಸೇರಿಸಲ್ಪಡೋಕ್ಕಾಗಲ್ಲ. ನಾವು ಏನನ್ನು ಕಳಕೊಡುವುದಿಲ್ಲ. ಯೇಸುವನ್ನು ಹಿಂಬಾಲಿಸೋಕ್ಕೆ ಸಾಧ್ಯ ಇಲ್ಲ. ಹಿಂಬಾಲಿಸಿದರೆ ಆ ಸ್ವಾರೂಪ್ಯ ನಿಮ್ಮಲ್ಲಿ ಮತ್ತೆ ಬರಲ್ಲ. ನಾನು ಹೇಳ್ತೀನಿ, ಯೋಚನೆ ಮಾಡಿ ನೋಡಿ. ಒಂದು ಕೊಂಬೆಯನ್ನು ಕೆತ್ತಿ ಇನ್ನೊಂದು ಕೊಂಬೆಯನ್ನು ಕೆತ್ತದೆ ಕಟ್ಟಿದ್ರೆ ಹೇಗೆ ಇದರ ಒಂದು ಸಾರ ಅದರೊಳಗೆ ಹೋಗಲು ಸಾಧ್ಯವಾಗುತ್ತದೆ? ಎರಡೂ ಕತ್ತರಿಸಲ್ಪಡಬೇಕು. ನೀವು ಈ ಕಸಿ ಕಟ್ಟುವುದರ ಕುರಿತಾಗಿ ಓದಿ ನೋಡ್ರಿ. ಎರಡು ಕೊಂಬೆಯನ್ನ ಕೆತ್ತುತ್ತಾರೆ, ಎರಡನ್ನ ಒಂದರೊಂದರಿಗೆ ಜೋಡಿಸಿ ಬಟ್ಟೆಯಲ್ಲಿ ಕಟ್ಟಿ ಇಡುತ್ತಾರೆ. ಅವೆರಡು ಒಂದರ ಒಂದಿಗೆ ಜೋಡಿಸಲ್ಪಡುತ್ತದೆ. ಹಾಗಾದರೆ ಎರಡು ಕಳಕೊಳ್ಳಬೇಕು. ಯೇಸುವನ್ನು ಹಿಂಬಾಲಿಸಲು ತನ್ನನ್ನು ಸೇರಿಸಿಕೊಂಡಂತಹ ಪ್ರತಿಯೊಬ್ಬರನ್ನು ಗಮನಿಸಿರಿ, ಯಾವುದೋ ಒಂದನ್ನು ಕಳಕೊಂಡರು, ಯೇಸುವಿನೊಂದಿಗೆ ಸೇರಿಸಲ್ಪಟ್ಟರು. ಮತ್ತಾಯ 4ನೇ ಅಧ್ಯಾಯ 18ರಿಂದ 20ರವರೆಗಿರೋ ವಾಕ್ಯವನ್ನು ಓದಿ ನೋಡಿ. ಯೇಸು ಗಲಿಲಾಯದ ಸಮುದ್ರ ತೀರದ ನಡ್ಕೊಂಡೋಗಿ ಮೀನು ಹಿಡಿಯುವವರಾಗಿದ್ದಂತಹ ಎರಡು ಸಹೋದರರಾಗಿರುವ ಪೇತ್ರನಾಗಿರುವ ಸೀಮೋನನನ್ನು ಅವನ ತಮ್ಮನಾಗಿರುವ ಅಂದ್ರೆಯನನ್ನ ಸಮುದ್ರದಲ್ಲಿ ಬಲೆ ಹಾಕಿರುವುದನ್ನು ಕಂಡು, ನನ್ನ ಹಿಂದೆ ಬನ್ನಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವವರಾಗಿ ಮಾಡುತ್ತೇನೆ ಅಂತ ಹೇಳ್ತಾರೆ. ತಕ್ಷಣ ಅವರು ಬಲೆಗಳನ್ನು ಬಿಟ್ಟು ಅವರನ್ನು ಹಿಂಬಾಲಿಸಲು ಮುಂದಾದರು. ಯೌವನಸ್ಥರನ್ನ ದೇವರು ಕರೆದಾಗ ಅವನು ಹೇಳ್ದ, ನನ್ನ ನಿತ್ಯ ಜೀವವನ್ನು ಹೊಂದಬೇಕು. ನಿತ್ಯ ಜೀವನ ಹೊಂದಬೇಕು ಅಂದರೆ ನೀನು ಮೊದಲು ಕಳಕೊಂಡಂಥ ಸ್ವಾರೂಪ್ಯವನ್ನು ಹೊಂದಬೇಕು. ನೀನು ಕಳಕೊಂಡಂಥ ಸ್ವಾರೂಪ್ಯವನ್ನು ಹೊಂದಬೇಕು ಅಂದರೆ ನಾನು ನನ್ನ ಕೊಂಬೆ ಕತ್ತರಿಸಲ್ಪಡಬೇಕಾದ್ರೆ ನಿನ್ನ ಕೊಂಬೆ ಕತ್ತರಿಸಲ್ಪಡಬೇಕು. ಹಾಗಾದರೆ ದೇವರು ಹೇಳಿದರು, ಮತ್ತಾಯ 19ನೇ ಅಧ್ಯಾಯದಲ್ಲಿ ಅದಕ್ಕೆ ಯೇಸು, ನೀವು ಪೂರ್ಣ ಸದ್ಗುಣವಾಗಿರಲು ಬಯಸಿದರೆ ಹೋಗಿ ನಿನಗೆ ಬೇಕಾಗಿರುವುದನ್ನು ಮಾರಿ ದರಿದ್ರರಿಗೆ ಕೊಡು, ಆಗ ಪರಲೋಕದಲ್ಲಿ ನಿನಗೆ ಬೊಕ್ಕಸ ಉಂಟಾಗುವಂತೆ ನನ್ನನ್ನು ಹಿಂಬಾಲಿಸಿ ಬಾ ಅಂತ ಹೇಳಿದರು. ಹಾಗಾದರೆ ಕಳಕೊಂಡಂಥ ಸ್ವಾರೂಪ್ಯವನ್ನು ಹೊಂದಬೇಕು ಅಂದರೆ ನೀವು ಒಂದನ್ನು ಕಳಕೊಳ್ಳಬೇಕು. ಅವರು ಯೇಸು ಆ ಸ್ವಾರೂಪ್ಯವನ್ನು ನಿಮ್ಮಲ್ಲಿ ಕೊಡುವುದಕ್ಕಾಗಿ
ಅವರು ತನ್ನ ಕೊಂಬೆ ಕತ್ತರಿಸಲ್ಪಡುವುದಕ್ಕೆ ಒಪ್ಪಿಸ್ಕೊಟ್ರು. ನೀವು ಅದನ್ನು ಹೊಂದಿಕೊಳ್ಳಬೇಕೆಂದರೆ ನೀವು ಕಳಕೊಳ್ಳುವುದಕ್ಕೆ ಸಿದ್ಧವಾಗಬೇಕು. ಪೂರ್ಣ ಸದ್ಗುಣನು ಎನ್ನುವಂತಹ ಮನುಷ್ಯನು ಉಂಟು ಮಾಡಲ್ಪಟ್ಟಾಗ ಇದ್ದಂತಹ ಅವನ ಒಂದು ಸ್ವಾರೂಪ್ಯ. ಪೌಲನ ನೋಡಿ, ತನಗೆ ಲಾಭವಾಗಿರುವುದ ಎಲ್ಲವನ್ನ ನಷ್ಟ ಎಂಬುದಾಗಿ ಬಿಟ್ಟರು, ಕಸ ಎಂಬುದಾಗಿ ಎಣಿಸಿದರು. ಇವತ್ತು ನಾವು ನೂತನವಾಗಿ ಕಲಿತುಕೊಂಡಂಥ ಕಾರ್ಯವೇನೆಂದರೆ, ನನ್ನ ಕೊಂಬೆ ಮುಟ್ಟಲ್ಪಡಬಾರ್ದು, ನನ್ನ ಜೀವನ ಬದಲಾಗಬಾರ್ದು, ನಾನು ಹಾಗೆ ಇರಬೇಕು, ಮನದಲ್ಲಿ ಮಾತ್ರ ಯೇಸುವೇ ದೇವರು, ಆ ರೀತಿ ಸ್ವೀಕರಿಸ್ಕೊಂತಾರೆ. ಹೆಂಗೆ ಸ್ವಾರೂಪ್ಯ ಬದಲಾಗುತ್ತೆ? ಹೆಂಗೆ ಅದು ಮಾರ್ಪಡುತ್ತೆ? ಸ್ವಾರೂಪ್ಯ ಬದಲಾಗಬೇಕು ಅಂದ್ರೆ ನೀನು ಮೊದಲು ಮಾರ್ಪಡಬೇಕು. ನಮ್ಮ ಕೊಂಬೆಗಳು ಮುರಿಯಲ್ಪಡುವುದಕ್ಕೆ ಒಪ್ಪಿಸಿಕೊಡಬೇಕು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10-11 ಹೇಳ್ತಾರೆ, ಈ ರೀತಿಯಾಗಿ ಆತನು ನನ್ನನ್ನು ಅವರ ಪುನರುತ್ಥಾನದ ಶಕ್ತಿಯನ್ನು, ಅವರ ಪಾಡುಗಳ ಐಕ್ಯವನ್ನು, ಆ ಒಂದು ಜೋಡಣೆಯನ್ನು ತಿಳಿಯುವುದಕ್ಕೂ, ಅವರ ಮರಣಕ್ಕೆ ಸಮವಾಗಿರುವ ಮರಣಕ್ಕೆ ಒಳಗಾಗಿ ಹೇಗಾದರೂ ನಾನು ಸತ್ತವರಿಂದ ಜೀವಂತವಾಗಿ ಎಬ್ಬಿಸಲ್ಪಡುವುದಕ್ಕೆ ಯೋಗ್ಯತೆಯುಳ್ಳವನಾಗಿ ಮಾರ್ಪಡುವುದಕ್ಕೂ ಅವರಿಗಾಗಿ ಎಲ್ಲವೂ ನಷ್ಟವೆಂದು ಎಣಿಸಿದೆ, ಕಸವಾಗಿ ಎಣಿಸಿದೆ. ಅದುವೇ ನಾವಿವತ್ತು ನೋಡುವುದಾದರೆ ನಮ್ಮ ಕಾದರ್ನಲ್ಲಿ ಕೊಡೆ ಆಗಬಾರ್ದು, ನಮಗೊಂದು ಚಿಕ್ಕ ಕೊರತೆ ಬರಬಾರ್ದು. ಇವತ್ತು ಹೇಳ್ಕೊಡೋರೆಲ್ಲ ಹಾಗೆ ಹೇಳ್ಕೊಡ್ತಾರೆ. ಕರ್ತನ ಬಳಿಯಲ್ಲಿ ಕೇಳಿ ಕೇಳಿ ನೀವು ಸಮೃದ್ಧಿಯಾಗಿರಬೇಕು. ನೀವು ಕಳಕೊಂಡು ಒಡೆಯಲ್ಪಡದ ಹೊರತು ನೀವು ಒಳ್ಳೆಯ ದ್ರಾಕ್ಷಿಯ ಬಳ್ಳಿಯೊಂದಿಗೆ ಸೇರಿಸಲ್ಪಡಕ್ಕಾಗಲೆನ್ನುವುದನ್ನು ನೆನಪಲ್ಲಿಟ್ಟುಕೊಳ್ಳಬೇಕು. ನಾವು ಕಳಕೊಂಡಂಥ ಸ್ವಾರೂಪ್ಯವನ್ನು ಮತ್ತೆ ಹೊಂದಬೇಕು. ಹಾಗಾದರೆ ಕಳಕೊಂಡಂಥ ಸ್ವಾರೂಪ್ಯವನ್ನು ಮತ್ತೆ ಹೊಂದುವುದಕ್ಕೆ ಮೊದಲು ಕರ್ತನೊಂದಿಗೆ ನಾವು ಸೇರಿಸಲ್ಪಡಬೇಕು. ಅನಂತರ ಅವರ ಒಂದು ಜೋಡಣೆಯಲ್ಲಿ ನೆಲೆಯಾಗಿರಬೇಕು. ಇವತ್ತು ಬಹಳ ಮಂದಿ ಮಾಡೋದೇನು ಗೊತ್ತಾ? ಒಡೆಯಲ್ಪಟ್ಟಿರ್ತಾರೆ, ಸೇರಿಸಲ್ಪಟ್ಟಿರ್ತಾರೆ, ಆದರೆ ಆ ಜೋಡಣೆಯಲ್ಲಿ ನೆಲೆಯಾಗಿರುವುದಿಲ್ಲ. ಕೆಲವು ದಿನ ಹಂಗಿರ್ತಾರೆ, ಅದಾದ ನಂತರ ಆ ಕಟ್ಟಿಂದ ದೂರ ಸರಿತಾರೆ, ಅನಂತರ ಮತ್ತೆ ಅದನ್ನು ಗ್ರಹಿಸಿಕೊಳ್ಳುತ್ತಾರೆ, ಮತ್ತೆ ಬಂದು ಸೇರಿ ದೇವರೊಂದಿಗೆ ಇರುತ್ತಾರೆ. ಹಾಗಾದರೆ ಒಂದು ಪ್ರತ್ಯೇಕ ಕಾಲದವರೆಗೂ ಅವೆರಡೂ ಒಂದಾಗಿ ಸೇರಿರಬೇಕು. ಬೀಳುವುದು, ಏಳುವುದು, ಮತ್ತೆ ಆ ಜೋಡಣೆಯಲ್ಲಿ ಬರುವುದು, ಹೋಗುವುದು, ಸೇರುವುದು ಅಂತ ಹೇಳಿದ್ರೆ ಒಳ್ಳೆಯ ಫಲ ಉಂಟಾಗುವುದಕ್ಕೆ, ಕಳಕೊಂಡಂಥ ಸ್ವಾರೂಪ್ಯವನ್ನು ಹೊಂದುವುದಕ್ಕೆ ದೊಡ್ಡ ತಡೆ, ಕಾಲತಾಮಸ ಉಂಟಾಗುತ್ತದೆ. ಯೋಹಾನ 15ನೇ ಅಧ್ಯಾಯ ಈ ರೀತಿ ಹೇಳುತ್ತದೆ, 4ನೇ ವಾಕ್ಯದಲ್ಲಿ, ನನ್ನಲ್ಲಿ ನೆಲೆಯಾಗಿರಿ. ಕೊಂಬೆ ಕತ್ತರಿಸಲ್ಪಟ್ಟಿತ್ತು, ಒಳ್ಳೆಯ ದ್ರಾಕ್ಷ ಬಳ್ಳಿಯಲ್ಲಿ ಕಸಿ ಕಟ್ಟಲ್ಪಟ್ರಿ, ಇನ್ನು ಮುಂದೆ ನೆಲೆಯಾಗಿರ್ರಿ. ನಿಮ್ಮಲ್ಲಿ ಆ ಒಳ್ಳೆಯ ಸ್ವಭಾವ, ಒಳ್ಳೆಯ ಫಲಗಳು, ನಿಮ್ಮಲ್ಲಿ ಸ್ವಾರೂಪ್ಯ ಬದಲಾವಣೆ ಬರುವವರೆಗೂ ನೆಲೆಯಾಗಿರಬೇಕು. ಬಂದ್ವಿ, ಅನಂತರ ಸ್ವಲ್ಪ ದಿನ ಬಿಟ್ವಿ, ಅನಂತರ ಮತ್ತೆ ಎಲ್ಲಾದರೂ ಒಂದು ಪ್ರಸಂಗವನ್ನು ಕೇಳಿ ಭಾವುಕರಾಗಿ ಮತ್ತೆ ಸೇರಿಸಿಕೊಂಡು ಹೆಂಗೆ ಫಲ ಉಂಟಾಗುತ್ತೆ? ಹಾಗಾದರೆ ಯೇಸು ಹೇಳುತ್ತಾರೆ, ನನ್ನಲ್ಲಿ ನೆಲೆಯಾಗಿರಿ, ನಾನು ನಿಮ್ಮಲ್ಲಿ ನೆಲೆಯಾಗಿರುವೆನು. ಕೊಂಬೆಯಾದದ್ದು ದ್ರಾಕ್ಷಿಯ ಬಳ್ಳಿಯಲ್ಲಿ ನೆಲೆಯಾಗಿಲ್ಲದಿದ್ದರೆ ಅದು ತಾನಾಗಿ ಫಲ ಕೊಡಲು ಸಾಧ್ಯವಿಲ್ಲ. ಆ ರೀತಿಯಾಗಿ ನೀವು ನನ್ನಲ್ಲಿ ನೆಲೆಯಾಗಿಲ್ಲದಿದ್ದರೆ ಫಲ ಕೊಡಕ್ಕಾಗಲ್ಲ. ನಾನೇ ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಯಾಗಿದ್ದರೆ ಅವನು ಅಧಿಕ ಫಲವನ್ನು ಕೊಡುತ್ತಾನೆ. ನನ್ನನ್ನಲ್ಲದೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನೋಡಿದ್ರೆ ಆ ದ್ರಾಕ್ಷಿಯ ಬಳ್ಳಿಯೊಂದಿಗೆ, ಒಳ್ಳೆಯ ಫಲ ಕೊಡುವ ದ್ರಾಕ್ಷಿ ಗಿಡದೊಂದಿಗೆ ನಾವು ಸೇರಿಸಲ್ಪಡುವಾಗಲೇ ಆ ಸ್ವಾರೂಪ್ಯವನ್ನು ನಮ್ಮಲ್ಲಿ ಸಲ್ಲಿಸುವುದಕ್ಕಾಗಿಯೇ, ಕಳಕೊಂಡಂಥ ಸ್ವಾರೂಪ್ಯವನ್ನು ಮತ್ತೆ ಹೊಂದುವುದಕ್ಕಾಗಿಯೇ ಯೇಸು ಈ ಲೋಕದಲ್ಲಿ ಮನುಷ್ಯನು ಉಂಟು ಮಾಡಲ್ಪಟ್ಟಂಥ ಸ್ವಾರೂಪ್ಯದಲ್ಲಿ ಬಂದು ನಮ್ಮನ್ನು ಬದಲಾಯಿಸುವುದಕ್ಕೆ, ಆತನೊಂದಿಗೆ ಸೇರಿಸಲ್ಪಡುವುದಕ್ಕೆ ತನ್ನ ಕೊಂಬೆಯನ್ನು ಮುರಿಯಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟು, ನಮ್ಮ ಕೊಂಬೆಗಳು ಮುರಿಯಲ್ಪಟ್ಟರೆ ನಮ್ಮೊಂದಿಗೆ ಸೇರಿಸಲ್ಪಟ್ಟು ತಮ್ಮ ಸ್ವಾರೂಪ್ಯವನ್ನು ನಮ್ಮೊಳಗೆ ಕೊಟ್ಟು ನಾವು ಕಳಕೊಂಡಂಥ ಸ್ವಾರೂಪ್ಯವನ್ನು ಮತ್ತೆ ಹೊಂದಲು ಸಹಾಯ ಮಾಡುತ್ತಾರೆ. ಕಳಕೊಂಡ ಸ್ವಾರೂಪ್ಯವನ್ನು ಮತ್ತೆ ಹೊಂದದಿದ್ದರೆ ನಾವು ಪರಲೋಕದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಇವನ್ನು ನೋಡುವುದಾದರೆ 2 ಕಡೆ ಸೈತಾನನ ಸ್ವರೂಪ್ಯವೂ ಇಲ್ಲ, ದೇವರ ಸ್ವರೂಪ್ಯವೂ ಇಲ್ಲ. ಇದರಲ್ಲಿಯೂ ಅದರಲ್ಲಿಯೂ ಬೆರೆತು ಒಂದು ನೂತನ ಸ್ವರೂಪ್ಯವಾಗಿದ್ದೇವೆ. ಸೈತಾನನು ನಮ್ಮೊಂದಿಗೆ ಕೂಡ ಬಲವಾಗಿ ಹೋರಾಡಿ ಪೂರ್ಣ ಸ್ವಾರೂಪ್ಯವನ್ನು ನಮ್ಮಲ್ಲಿ ತರಬೇಕು ಎಂದು ಹೋರಾಡ್ತಾ ಇದ್ದಾನೆ. ದೇವರಾದರೂ ಒಂದು ರಕ್ಷಣೆಯ ಯೋಜನೆ ನಮಗೋಸ್ಕರವಾಗಿ ಏರ್ಪಡಿಸಿ, ಒಳ್ಳೆಯ ದ್ರಾಕ್ಷ ಬಳ್ಳಿಯಾಗಿರುವವರು ತಮ್ಮ ಕೊಂಬೆಗಳು ಕೀಳಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟು ನಿಮ್ಮನ್ನು ತನ್ನೊಂದಿಗೆ ಸೇರಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದಾರೆ. ಈ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡಲಿ. ಮತ್ತೆ ಮತ್ತೆ ಕೇಳಿರಿ. ಸತ್ಯವೇದ ಏನು ಹೇಳುತ್ತದೆ, ನಾನೇನಳು ಬಂದೆ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಕರ್ತನೊಂದಿಗೆ ಸೇರಿಸಲ್ಪಡಿರಿ, ಆ ಜೋಡಣೆಯಲ್ಲಿ ನೆಲೆಯಾಗಿರಿ, ನೂತನ ಸ್ವರೂಪವನ್ನು ಧರಿಸಿಕೊಳ್ಳಿರಿ. ನೂತನ ರಾಜ್ಯ ನಿಮಗೆ ಸೀಮಿತವಾದದ್ದು. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂಥ ಪರಲೋಕದ ಪರಮ ತಂದೆಯೇ,
ಮನುಷ್ಯರಾಗಿರುವ ನಮ್ಮನ್ನು ದೇವರು ಉಂಟು ಮಾಡುವಾಗ ಪರಲೋಕದ ಸ್ವಾರೂಪ್ಯಕ್ಕನುಸಾರವಾಗಿ, ದೇವರ ಸ್ವಾರೂಪ್ಯಕ್ಕೆ ಅನುಸಾರವಾಗಿ ನಮ್ಮನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ನಾವು ಅರಿತಿದ್ದೇವೆ. ನಾವು ಕೆಟ್ಟದ್ದನ್ನು ಅರಿಯುವುದಕ್ಕೆ ಮುಂದಾಗಿದ್ದರಿಂದ, ಅದು ನಮಗೆ ಅವಶ್ಯವೇ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಕೆಟ್ಟದ್ದನ್ನು ತಿಳಿಯುವುದಕ್ಕೆ ಬಯಸಿದ್ದರಿಂದ ನಾವು ಒಳ್ಳೆಯದನ್ನು ಕೆಟ್ಟದ್ದನ್ನು ಬೆರೆತಿರುವಂತಹ ಬೇರೆ ಒಂದು ಸ್ವಾರೂಪ್ಯದಲ್ಲಿ ಬಂದಿದ್ದೇವೆ. ನಮ್ಮನ್ನು ಮತ್ತೆ ಕಳಕೊಂಡಂತಹ ಸ್ವಾರೂಪ್ಯವನ್ನು ಮತ್ತೆ ತರುವುದಕ್ಕೆ ನೀವು ನಿಮ್ಮ ಮಗನನ್ನು ಈ ಲೋಕಕ್ಕೆ ಕಳುಹಿಸಿ ಅವರ ಕೊಂಬೆಗಳನ್ನು ಮುರಿದು ನಮ್ಮೊಂದಿಗೆ ಸೇರಿಸುವುದಕ್ಕೆ ಸಿದ್ಧವಾಗಿಟ್ಟಿದ್ದೀರಾ. ಈಗ ನಾವು ನಮ್ಮ ಕೊಂಬೆಗಳನ್ನು ಮುರಿಯಲ್ಪಡುವುದಕ್ಕೆ ಒಪ್ಪಿಸಿಕೊಟ್ಟು ಕ್ರಿಸ್ತನೊಂದಿಗೆ ಸೇರಿಸಲ್ಪಡುವುದಕ್ಕೂ, ಸೇರಿಸಲ್ಪಟ್ಟಂತಹ ಒಂದು ಜೋಡಣೆಯ ನೆಲೆಯಾಗಿರುವುದಕ್ಕೂ, ಒಳ್ಳೆಯ ಸ್ವಾರೂಪ್ಯವನ್ನು ಕಳಕೊಂಡ ಸ್ವಾರೂಪ್ಯವನ್ನು ಪಡ್ಕೊಳ್ಳುವುದಕ್ಕೂ ನೀವು ನಮಗೆ ಅನುಗ್ರಹಿಸಿರಿ ದೇವರೇ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ಒಳ್ಳೆಯ ದ್ರಾಕ್ಷೆ ಬಳ್ಳಿಯೊಂದಿಗೆ ಸೇರಿಸಲ್ಪಟ್ಟಂತಹ ದ್ರಾಕ್ಷೆ ಕೊಂಬೆಗಳಾಗಿ ಮಾರ್ಪಡಿಸಿರಿ. ಅವರಲ್ಲಿ ದೇವರ ಸ್ವಾರೂಪ್ಯವೂ ಸ್ವಭಾವವೂ, ಮನುಷ್ಯರು ಕಳಕೊಂಡಂತಹ ಅವರ ದೈವಿಕವಾಗಿರುವ ಸ್ವಭಾವದ ಸ್ವಾರೂಪ್ಯವನ್ನು ಮತ್ತೆ ಅನುಗ್ರಹಿಸಿ ಸಹಾಯ ಮಾಡಿರಿ. ದೇವರ ಹಸ್ತದಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ನೀವೇ ನಿಮ್ಮ ಮಕ್ಕಳನ್ನು ಹತೋಟಿಗೆ ತೆಗೆದುಕೊಳ್ಳಿರಿ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ನಮ್ಮ ತಂದೆಯೇ, ಆಮೇನ್. ದೇವರು ನಮ್ಮೊಂದಿಗೆ ಸಂದರ್ಶಿಸಿ ಮಾತಾಡಿದ್ರು. ಕಳಕೊಂಡ ಸ್ವಾರೂಪ್ಯವನ್ನು ಮತ್ತೆ ತರುವುದಕ್ಕೋಸ್ಕರವಾಗಿ ದೇವರು ಇಟ್ಟಿರುವಂತಹ ಮಹಾದೊಡ್ಡ ಯೋಜನೆಯನ್ನು ನಮಗೆ ಪ್ರಕಟಿಸಿ ತೋರಿಸಿದರು. ನಾವು ಹಗಲೆನ್ನದೆ ರಾತ್ರಿಯಲ್ಲದೆ, ಪಾಪವೂ ಇಲ್ಲದೆ ಪರಿಶುದ್ಧವೂ ಇಲ್ಲದೆ, ಬೇರೆ ಒಂದು ಗೊಂದಲವಾದ ಸ್ವಾರೂಪ್ಯದಿಂದ ನಮ್ಮನ್ನು ಸ್ಪಷ್ಟವಾದ ದೇವರ ಸ್ವರೂಪದಲ್ಲಿ ಮಾರ್ಪಡಿಸಲು ದೇವರು ತೆಗೆದುಕೊಳ್ಳುವ ಪ್ರತಿ ಪ್ರಯತ್ನಗಳು ನಿಮ್ಮ ಜೀವನದಲ್ಲಿ ಬಲವಾಗಿ ನಡೆಯಲಿ. ದೇವರು ಸದಾ ನಿಮ್ಮನ್ನು ಕಾದು ಕಾಪಾಡಲಿ. ಆಮೇನ್.